Hello friends, welcome back again. Bon Appetit Your Majesty ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 16 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ಇವತ್ತಿನ ಈ ಇಂಟ್ರೆಸ್ಟಿಂಗ್ 17th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರಿದೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಮುಖ್ಯವಾಗಿ ನಮ್ಮ ವಿಡಿಯೋಸ್ ಇಷ್ಟಪಡೋರು ಲೈಕ್ ಮಾಡಿ, ಜೊತೆಗೆ ಕೆಲವೊಂದು ಹೈ ಪಾಯಿಂಟ್ಸ್ ನ ಕೂಡ ಕೊಟ್ಬಿಡಿ. ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರುತ್ತೆ. ನೀವು ಕೊಡೋ ಈ ಕೆಲವೊಂದು ಹೈ ಪಾಯಿಂಟ್ಸ್ ನನಗೆ ತುಂಬಾನೇ ಎಂಕರೇಜಿಂಗ್ ಆಗಿ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಇತರ ಒಳ್ಳೆ ಸೀರೀಸ್ ನ ಮಾಡೋದಕ್ಕೆ. ಬನ್ನಿ ಇವತ್ತಿನ 17th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಟ್ಟ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಮನಸಾರೆ ಕೇಳ್ಕೊಂಡಿರ್ತಾನೆ, ನನಗೆ ನೀನಂದ್ರೆ ತುಂಬಾನೇ ಇಷ್ಟ, ನೀನ್ ಫ್ಯೂಚರ್ ಹೋದ್ರು ಪರವಾಗಿಲ್ಲ, ನೀನು ಹುಡ್ಕೊಂಡು ನಾನು ಅಲ್ಗೂ ಬಂದ್ಬಿಡ್ತೀನಿ ಅನ್ನೋ ತರನೇ ಮಾತಾಡಿರ್ತಾನೆ. ಆಲ್ಮೋಸ್ಟ್ ಇವಾಗವರೆಗೂ ನಮ್ ಹೀರೋಯಿನ್ ಗೆ ಟೈಮ್ ಸಿಕ್ಕಿದ್ರೆ ಸಾಕಪ್ಪ, ನನ್ಗೆ ಆ ಟೈಮ್ ಬಂದ್ಬಿಟ್ರೆ ಸಾಕು, ಇಲ್ಲಿಂದ ಫ್ಯೂಚರ್ ಗೆ ಹೊರಟೋಗೋಣ ಅಂತ ಅನ್ಕೊಂತಾ ಇದ್ಲು. ಆದ್ರೆ ಫಸ್ಟ್ ಇವಾಗ ನಮ್ ಹೀರೋ ಮನ್ಸಾರ ಒಂದ್ ಮಾತನ್ನ ಹೇಳಿದಾಗ ಅವಳಿಗೆ ಇವಾಗ ಅನಿಸ್ತಾ ಇದೆ ನಾನು ಎರಾನ ಬಿಟ್ಟು ಹೋಗ್ಬಾರ್ದು ಅಂತ. ಆದ್ರೆ ಇವಾಗ ಅವಳು ಏನ್ ಅನ್ಕೊಂಡ್ಲು ಅಂತ ಗೊತ್ತಿಲ್ಲ. ನಮ್ ಹೀರೋನ ಬಿಟ್ಟು ಸ್ವಲ್ಪ ದೂರ ಬಂದ್ಬಿಟ್ಲು. ಹೀರೋ ಕೇಳ್ತಾನೆ, ಯಾಕತ್ರ ದೂರ ಹೋದೆ, ನನ್ನಂದ್ರೆ ನಿಂಗೆ ಇಷ್ಟ ಇಲ್ವಾ ಅಂತ ಕೇಳ್ತಾನೆ. ಅವಳು ಇಲ್ಲ ರಾಜ, ಆತರ ಅಲ್ಲ, ಆದ್ರೆ ಇದೆಲ್ಲ ಬೇಡ ಅಂತ ಹೇಳ್ತಾಳೆ. ಯಾಕೆ ಅಂತ ಅವ್ನ್ ಮತ್ತೆ ಕೇಳಿದಾಗ ಇವಳು ಅಂತಾಳೆ, ಆಲ್ರೆಡಿ ನಾನು ಹೇಳಿದೀನಿ ನಾನು ಫ್ಯೂಚರ್ ಇಂದ ಬಂದಿರೋಳು ಅಂತ. ನಾನು ಈ ಕಾಲಘಟ್ಟಕ್ಕೆ ಸೇರಿರೋಳೆ ಅಲ್ಲ. ಇವತ್ತಲ್ಲ ನಾಳೆ ನಾನು ನನ್ ಫ್ಯೂಚರ್ ಗೆ ಹೊರಟೋಗ್ತೀನಿ. ನಮ್ಮ ಅಪ್ಪ ಅಲ್ಲಿದ್ದಾರೆ, ನನ್ ಕರಿಯರ್ ಅಲ್ಲಿದೆ, ನನ್ ಜೀವನನೇ ಅಲ್ಲಿದೆ. ಅದನ್ನ ಬಿಟ್ಟು ನಾನು ಹಿಂಗ್ ಇಲ್ಲಿ ಬಾಳಕ್ಕಾಗುತ್ತೆ, ನಾನು ಅಲ್ಲಿ ಹೋಗ್ಲೇಬೇಕು ಮಹಾರಾಜ, ನಿಮ್ ಜೊತೆ ನಾನು ಇದ್ದು ಇಲ್ಲೇ ಜೀವನ ಮಾಡಕ್ ಆಗಲ್ಲ ಅಂತ ಹೇಳ್ತಾಳೆ. ನೀನ್ ಮಾತ್ಗೂ ಹೋಗ್ತೀನಿ ಅನ್ಬೇಡ, ನನ್ಗೆ ತುಂಬಾನೇ ಬೇಜಾರಾಗುತ್ತೆ. ನೀನ್ ಅಲ್ಲಿ ಹೋಗ್ದೆ ಇಲ್ಲಿ ಇರೋದಕ್ಕೆ ಆಗೋದಿಲ್ವಾ, ನನ್ ಜೊತೆ ಇರಕ್ ಆಗಲ್ವಾ ಅಂತ ಕೇಳ್ತಾ ಇದ್ದಾನೆ. ಮಹಾರಾಜ ನಾನು ಇರ್ಬೇಕು ಅಂತ ಇವಾಗ ನನ್ ಮನ್ಸಾರ ಅನ್ಕೊಂಡ್ರು ನನ್ ಇರಕ್ ಆಗದೆ ಇರೋ ಪರಿಸ್ಥಿತಿ, ಹೊಟ್ಟೋದ್ರೆ ನಾನು ಏನ್ ಮಾಡಕ್ ಆಗುತ್ತೆ ಅಂದಾಗ, ಸರಿ ಇವತ್ತೆಲ್ಲ ನಾಳೆ ನೀನ್ ಹೋದ್ಮೇಲೆ ಮತ್ತೆ ನನ್ನ ನೋಡಕ್ಕೆ ಬರ್ತೀಯಲ್ವಾ, ಬಂದೇ ಬರ್ತೀಯಲ್ವಾ ಚಾನ್ಸ್ ಸಿಕ್ಕಿದ್ರೆ ಅಂತ ಕೇಳ್ತಾನೆ. ನಿಜವಾಗ್ಲೂ ಆ ಚಾನ್ಸ್ ಸಿಕ್ಕಿದ್ರೆ ನಾನ್ ಬರ್ಬೇಕು ಅಂತ ಅನ್ಕೊಂಡಾಗ ಕೂಡ ನನ್ ಕೈಲಿ ಬರಕ್ ಆಗಿಲ್ಲ ಅಂದ್ರೆ ನಾನು ಏನ್ ಮಾಡೋದು ಅಂದಾಗ, ನೀನೇನ್ ಮಾಡ್ತೀಯಾ, ನಿನ್ನ ಹುಡ್ಕೊಂಡ್ ನಾನೇ ಫ್ಯೂಚರ್ ಗೆ ಬಂದ್ಬಿಡ್ತೀನಿ ಹೆಂಗಾದ್ರೂ ಮಾಡ್ಕೊಂಡು ಅಂತ ಹೇಳಿ ಮತ್ತೆ ಹಗ್ ಮಾಡ್ಕೊಂತಾನ. ಇವಳಿಗೆ ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಅವ್ನ ಇತರ ಮಾತಾಡ್ಬೇಕಾದ್ರೆ ಸ್ಮೈಲ್ ಮಾಡ್ತಾರೆ ನೋಡಿ, ಈ ಸ್ಮೈಲ್ ಇಂದಾನೆ ಅವಳು ಅರ್ಧ ಬಿದ್ದೋಗ್ಬಿಡ್ತಾಳೆ ಅಂತಾನೆ ಹೇಳ್ಬೇಕು. ಬೇಡ ಮಹಾರಾಜ, ನನ್ನ ನೋಡಿ ಈ ತರ ಸ್ಮೈಲ್ ಮಾಡ್ಬಿಡಿ, ನೀವು ಈ ತರ ಸ್ಮೈಲ್ ಮಾಡಿದ್ರೆ ನಿಮ್ಮನ್ನ ಬಿಟ್ಟು ದೂರ ಆಗ್ತೀನಿ ಅನ್ನೋದ್ರೆ ನನ್ ಕೈಲಿ ನೆನ್ಸ್ಕೊಂಡಿರಕ್ಕೂ ಆಗ್ತಾ ಇಲ್ಲ ಅಂತ ಫೀಲ್ ಮಾಡ್ತಾಳೆ. ಹೆಂಗೋ ಇಬ್ರಿಗೂ ಮನ್ಸಲ್ಲಿ ಆಸೆ ಇದ್ರು ಒಂದಾಗಿರಕ್ ಆಗ್ದಿರೋ ತರ ಪರಿಸ್ಥಿತಿಯಲ್ಲಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ನಮ್ ಹೀರೋಯಿನ್ ಕೂಡ ಅವ್ರು ಮಲ್ಕೊಳ್ತಾರಲ್ವಾ, ಅವರ ಜಾಗಕ್ಕೆ ಹೊರಟೋದ್ಲು. ಅಲ್ಲಿ ಕೂತ್ಕೊಂಡು ಚಂದ್ರನ್ನ ನೋಡ್ತಾ ಇರ್ಬೇಕಾದ್ರೆ ಗಿಲ್ಗೇಮ್ ಹೊರಗಡೆ ಬರ್ತಾಳೆ. ಯಾಕಕ್ಕ ಇಲ್ಲೇ ಕೂತ್ಕೊಂಡ್ರಿ, ಮಲಗಿಲ್ವಾ ಅಂದಾಗ, ಏನಿಲ್ಲ ಹಿಂಗೆ ಸುಮ್ನೆ ಕೂತಿದ್ದೆ, ನಾನು ನನ್ ಫ್ಯೂಚರ್ ಗೆ ಹೊರಟೋಗ್ತೀನಲ್ವಾ, ಅವಾಗ ಖಂಡಿತ ನೀನು ನನ್ ಜೊತೆ ಬರ್ತೀಯಾ ಅಲ್ವಾ ಅಂತ ಕೇಳ್ತಾರೆ. ಯಾಕಂದ್ರೆ ಇದಕ್ಕೂ ಮುಂಚೆ ಕೇಳಿದಾಗ ಅವಳು ಬರ್ತೀನಿ ಅಂತ ಹೇಳಿದ್ಲಲ್ವಾ, ಅದಕ್ಕಂತಾಳೆ, ಅಕ್ಕ ಖಂಡಿತ ಆ ಟೈಮ್ ಬಂದಾಗ ನಿಜವಾಗ್ಲೂ ನಾನು ನಿಮ್ ಜೊತೆ ಬರ್ಬೇಕು ಅಂತಾನೆ ಇದೆ. ಆದ್ರೆ ಈಗ ನನ್ಗೆ ಕಿಚನ್ ಅಲ್ಲಿ ಎಲ್ಲ ಚೆನ್ನಾಗಿ ಸೆಟ್ ಆಗ್ಬಿಟ್ಟಿದೆ, ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದಾರೆ, ಇದನ್ನ ಬಿಟ್ಟೋಗೋದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ ಅಂದಾಗ ನಮ್ ಹೀರೋಯಿನ್ ನೋಡ್ದ ಫಸ್ಟ್ ನನ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಇದ್ದೆ, ಅದೇ ಇವಾಗ ಒಂದು ಚಾನ್ಸು ಅರಮನೆಯಲ್ಲಿ ಕೆಲಸ ಅಂದಿದ ತಕ್ಷಣ ನನ್ನ ಜೊತೆ ಬರಲ್ಲ ನೀನು ಅಂದಾಗ, ಅಕ್ಕ ಹಂಗಲ್ಲ, ಇನ್ನು ಬುಕ್ ಸಿಗ್ಲಿಲ್ವಲ್ಲ, ಬುಕ್ ಸಿಕ್ಕಿದ್ರೆ ಖಂಡಿತ ಬರ್ತೀನಿ ಅನ್ನೋ ತರನೇ ಹೇಳ್ತಾಳೆ. ಹಿಂಗ್ ಮಾತಾಡ್ತಾ ಇರ್ಬೇಕಾದ್ರೆ ಆಕಾಶದಲ್ಲಿ ಫಾಲಿಂಗ್ ಸ್ಟಾರ್ ಒಂದು ಕಾಣಿಸುತ್ತೆ. ಅದ್ ಕಾಣಿಸಿದ ತಕ್ಷಣ ತುಂಬಾ ಖುಷಿ ಪಟ್ಟವ್ರು, ಏನಾದ್ರೂ ಬೇಡ್ಕೊಂಡ್ರೆ ಮನ್ಸಾರೆ ಅದು ನೆರವೇರುತ್ತೆ ಅಂತ ಹೇಳ್ತಾರಲ್ವಾ, ಇಬ್ರು ಬೇಡ್ಕೊಂಡ್ರು, ಬಟ್ ಏನ್ ಬೇಡ್ಕೊಂಡ್ರು ಅಂತ ತೋರ್ಸಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋ ಒಳಗಡೆ ಕುತ್ಕೊಂಡ ಮಂಗ್ರೂಕ್ ಬುಕ್ ನ ಬರೀತಾ ಇರ್ತಾನೆ. ಅದ್ರಲ್ಲಿ ಫಸ್ಟ್ ನಮ್ ಹೀರೋಯಿನ್ ಮಾಡ್ಕೊಟ್ಟಿದ್ಲಲ್ಲ ಒಂದ್ ಅಡಿಗೆ ಗಿಲ್ಗಮ್ ಅವ್ರ ಮನೇಲಿ, ಅದನ್ನೇ ಡ್ರಾ ಮಾಡ್ತಾ ಇರೋದು. ಬಟ್ ಅದ್ರ ಹೆಸರು ಏನು ಅಂತ ಅವ್ನಿಗೆ ಗೊತ್ತಿಲ್ಲ. ಸ್ವಲ್ಪ ಥಿಂಕ್ ಮಾಡಿ ನೋಡ್ತಾನೆ. ಅದಾದ್ಮೇಲೆ ಈ ವೆಲ್ವಿಷರ್ ತಾತನ ಕರೆದ್ಬಿಟ್ಟು ಕೇಳ್ತಾನೆ, ಇದೇನು ಮಹಾರಾಜ ಈ ಡ್ರಾಯಿಂಗ್ ಇಷ್ಟೊಂದು ಚೆನ್ನಾಗಿದೆ ನೋಡೋದಕ್ಕೆ ಅಂದಾಗ, ಹೌದು ಇದನ್ನೇ ನಮ್ ಕುಕ್ಕು ನನಗೋಸ್ಕರ ಫಸ್ಟ್ ಮಾಡ್ಕೊಟ್ಟಿದ್ದು, ಇದ್ ಹೆಸರನ್ನ ಏನೋ ಹೇಳಿದ್ರು ನಾನ್ ಮರ್ತೋಗ್ಬಿಟ್ಟೆ, ಇದಕ್ಕೊಂದ್ ಹೆಸರಿಡಿ ಅಂತ ಹೇಳಿದಾಗ ಅವ್ರ ಅದ್ರ ನೋಡ್ಬಿಟ್ಟು ಇದಕ್ಕೆ ಏನ್ ಹೆಸರಿಡೋಣ, ನಮ್ ರಾಯಲ್ ಕುಕ್ ಅವರು ಫ್ಯೂಚರ್ ಇಂದ ಬಂದಿದೀನಿ ಅಂತ ಹೇಳ್ತಾ ಇದ್ರಲ್ವಾ, ಆ ಟೈಮಲ್ಲಿ ಅವ್ರು ಮಾಡ್ತಾ ಇದ್ದಿದ್ದು ಅಡ್ಗೆನೇನೋ, ಅದಕ್ಕೆ ನಾವು ಕ್ವಾನ್ಶಿಕ್ ಅಂತ ಹೆಸರಿಡೋಣ, ಅದಕ್ಕೆ ಅರ್ಥ ಈ ಊಟನ ತಿಂದ್ರೆ ಅವ್ರ ಆ ಜಾಗಕ್ಕೆ ಹೋಗ್ ಬಂದಿರೋ ತರ ಫೀಲ್ ಆಗ್ತಾರೆ ಅನ್ನೋ ತರ ಹೇಳಿದಾಗ ರವಿರೋಗೆ ಟೆನ್ಷನ್ ಆಗೋಯ್ತು. ಇವಾಗ ಏನು ಹಂಗಾದ್ರೆ ಅವಳು ಈ ಡಿಶ್ ನ ಮತ್ತೆ ತಿಂದ್ರೆ ಫ್ಯೂಚರ್ ಗೆ ಹೊರಟೋಗ್ತಾಳೆ ಅಂತ ಇದೀರಾ ಅಂತ ಕೋಪ ಪಡ್ತಾನೆ. ಇಲ್ಲ ಮಹಾರಾಜ, ನಾನು ಹಂಗೆ ಹೇಳಿಲ್ಲ, ಆ ಹೆಸರಿಗೆ ಅರ್ಥ ಮಾತ್ರ ನಾನು ಹೇಳಿದ್ದಷ್ಟೇ, ಅವ್ರು ಯಾವತ್ತೂ ನಿಮ್ನ ಬಿಟ್ಟು ಹೋಗಲ್ಲ ಅನ್ನೋ ತರ ಹೇಳ್ತಾನೆ. ಆಮೇಲೆ ನಮ್ ಹೀರೋ ಏನ್ ಹೇಳೋದು ಅಂತ ಗೊತ್ತಾಗದೆ, ಸರಿ ಆ ಕ್ವಾನ್ಶಿಕ್ ಅನ್ನೋ ಹೆಸರನ್ನೇ ಅದಕ್ಕೆ ಬರೀತಾನೆ, ಆ ಡಿಶ್ ಗೆ ಹೆಸರನ್ನ ಇಡ್ತಾನೆ. ಅಷ್ಟೇ ಅಲ್ಲ, ನಮ್ ಕುಕ್ ಇವಾಗವರೆಗೂ ನಮ್ಗೆ ಏನೆಲ್ಲ ಅಡ್ಗೆನ ಮಾಡ್ಕೊಟ್ಲು ಅದನ್ನೆಲ್ಲದನ್ನು ನಾನು ಈ ಬುಕ್ ಅಲ್ಲಿ ಬರ್ದಿದ್ದೀನಿ, ಡೀಟೇಲ್ಡ್ ಆಗಿ ಅದನ್ನ ಎಕ್ಸ್ಪ್ಲೇನ್ ಮಾಡೋ ತರ ಬರ್ದಿದ್ದೀನಿ ಅಂತ ಹೇಳ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಅಜ್ಜಿಗೆ ಬರ್ತ್ಡೇ ಇವತ್ತು, ಸೊ ಎಲ್ಲಾ ತಯಾರಿ ಮಾಡ್ತಾ ಇರ್ತಾರೆ. ಫಂಕ್ಷನ್ ಅಂದ್ರೆ ಸುಮ್ನೆನಾ, ಅದು ರೆಡಿ ಮಾಡು ಇದು ರೆಡಿ ಮಾಡು ಅಂತ ಎಲ್ಲದನ್ನು ಅರೇಂಜ್ ಮಾಡೋ ಒಂದ್ ಕೆಲ್ಸ ಅಂದ್ರೆ ಅಡ್ಗೆ ಮನೆ ಕೆಲ್ಸನೇ ತಾನೇ ಜಾಸ್ತಿ ಇರುತ್ತೆ, ಅವ್ರಿಗೆ ತಾನೇ ಜಾಸ್ತಿ ಟೆನ್ಷನ್. ತುಂಬಾ ಜನ ಬರ್ತಾರೆ, ಎಲ್ಲಾ ಮಿನಿಸ್ಟರ್ಸ್ ಗೆ ಕೂಡ ಇವ್ರೆ ಅಡ್ಗೆ ಮಾಡ್ಬೇಕು, ಸೊ ಅಡ್ಗೆ ಕೆಲಸ ಒಂದ್ ಕಡೆ ನಡೀತಾ ಇರುತ್ತೆ. ಈಗ ಬರ್ತ್ಡೇ ಪಾರ್ಟಿ ಬರೋರ್ಗೆಲ್ಲಾನು ನಾನ್ ವೆಜ್ ಕೊಡ್ಲೇಬೇಕು, ಮೀನ್ಸ್ ಇವಾಗ ಬಂದಿರೋರ್ಗೆ ಪಾರ್ಟಿ ಕೊಡೋದಕ್ಕೆ ಮುಖ್ಯವಾಗಿ ಅದನ್ನೇ ತಾನೇ ಮಾಡ್ತಾರೆ ನಾನ್ ವೆಜ್ ನ. ಬಟ್ ರಾಜಮಾತಾ ಮೈ ಸ್ವಲ್ಪ ಹುಷಾರಿಲ್ದೇ ಇರೋದ್ರಿಂದ ನಾನ್ ವೆಜ್ ತಿಂತಾ ಇಲ್ವಂತೆ, ಸೊ ಅವ್ರಿಗೇನ್ ಮಾಡೋದು, ಅವ್ರಿಗೆ ಮಾತ್ರ ವೆಜ್ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋ ತರ ಅಂದಾಗ ಹೀರೋನ್ಗೆ ಟಕ್ ಅಂತ ಮೈಂಡ್ ಅಲ್ಲಿ ಫ್ಲಾಶ್ ಆಗುತ್ತೆ, ನಾನ್ ವೆಜ್ ಅವ್ರು ತಿನ್ನಲ್ಲ ಅಂದ್ರೆ ನಾನ್ ವೆಜ್ ಸ್ಟೈಲ್ ಅಲ್ಲೇ ನಾವೊಂದು ಅಡಿಗೆ ಮಾಡ್ಬೇಕು
ಮಾಡ್ಬೇಕು ಅಂತ ತುಂಬಾ ತಲೆಯಲ್ಲಿ ಓಡಕ್ಕೆ ಸ್ಟಾರ್ಟ್ ಆಗುತ್ತೆ ಅವಳಿಗೆ. ಅವಾಗ ಸೋಯಾ ಬೀನ್ಸ್ ಅವಳಿಗೆ ನೆನಪು ಬರುತ್ತೆ. ಸೋಯಾನೇ ನಾನ್ ವೆಜ್ ಆಗಿ ಮಾಡೋಣ ಅಂತ ಒಂದು ಐಡಿಯಾನ ಕೊಡ್ತಾಳೆ. ಬಟ್ ಅಲ್ಲಿರೋರ್ಗೇನೋ ಅದ್ರ ಬಗ್ಗೆ ಗೊತ್ತಿಲ್ಲ. ಅದೇಂಗ್ ಮಾಡಕ್ಕಾಗುತ್ತೆ ಅನ್ನೋ ತರ ನಾನ್ ಮಾಡ್ತೀನಿ, ಸೋಯಾ ಬೀನ್ಸ್ ನ ಇಟ್ಟು ಒಂದು ನಾನ್ ವೆಜ್ ಅಡಿಗೆನು ಮಾಡೋಣ, ಮತ್ತೆ ಬ್ರಿಂಜಾಲ್ ಉದ್ದಕ್ ಬರುತ್ತಲ್ಲ ಬ್ರಿಂಜಾಲು ಅದನ್ನ ಇಟ್ಟು ಕೂಡ ಒಂದು ಅಡಿಗೆ ಮಾಡೋಣ, ಬಟ್ ತಿನ್ನೋದಕ್ಕೆ ಅದು ನಾನ್ ವೆಜ್ ತರನೇ ಟೇಸ್ಟ್ ಇರುತ್ತೆ ಅಂತ ಹೇಳಿ ಆ ಡಿಶ್ ನ ಕೂಡ ಎಲ್ಲರಿಗೂ ಹೇಳ್ಕೊಡ್ತಾಳೆ. ಮಾಡ್ತಾ ಇರ್ತಾರೆ. ಈ ಕಡೆ ರಾಜಮಾತನ ತೋರಿಸ್ತಾರೆ. ಇವಾಗವರೆಗೂ ಅವ್ರು ನೋಡದೇ ಇರೋ ತರ ಗೆಟಪ್ ಅಲ್ಲಿ ಇರ್ತಾರೆ. ವಿಚಿತ್ರವಾಗಿ ತಲೆ ಮೇಲೆ ಒಂದ್ ಎರಡೆರಡು ಕೊಂಬುಗಳು ಮೊಳ್ದಂಗೆ ಇರುತ್ತೆ ಅವ್ರಿಗೆ. ಅವ್ರು ಹಾಕೊಂಡಿರೋ ಹೆಡ್ ಕ್ಯಾಪ್ ಎಲ್ಲ ನೋಡಿದ್ರೆ ಆತರ ಎಲ್ಲರೂ ರೆಡಿ ಆಗಿ ಕೂತಿರ್ತಾರೆ. ಅಲ್ಲಿ ಚಿಕ್ಕ ಹುಡುಗನು ಬಂದಿರ್ತಾನೆ ಜಿನ್ನು ವಿಶ್ ಮಾಡೋದಕ್ಕೆ. ಬರ್ತ್ಡೇ ವಿಶಸ್ ಎಲ್ಲ ಹೇಳ್ದವನು ಆಶೀರ್ವಾದ ತಗೊಂಡವನು ಇವನೇ ಇವಾಗ ಅಜ್ಜಿಗೆ ಆಶೀರ್ವಾದ ಕೂಡ ಮಾಡ್ತಾ ಇದ್ದಾನೆ. ನನ್ ಮಕ್ಕಳಿಗೆ ಕೂಡ ನೀವು ಹೆಸರಿಡೋದಿಕ್ಕೆ ಇರ್ಬೇಕು ಅಜ್ಜಿ ಅನ್ನೋ ತರ. ಎಲ್ಲರೂ ಅವ್ನ್ ಮಾತಾಡೋದ್ರ ನೋಡಿ ನಗ್ತಾ ಇರ್ತಾರೆ. ಸ್ವಲ್ಪ ಹೊತ್ತಲ್ಲಿ ಚೇಂಬರ್ ಆಚೆ ಕಡೆ ಒಂದು ಸೌಂಡ್ ಏನಂತ ನೋಡಿದ್ರೆ ಅವಳೆ ಮೋಗ್ಜೋನೆ ಬಂದಿರೋದು. ಅಲ್ಲಿರೋ ಕೋರ್ಟ್ ಲೇಡಿ ಒಳಗಡೆ ಬಿಟ್ಟಿಲ್ಲ ಅಂತ ಹೇಳಿ ಜಗಳ ಮಾಡ್ಕೊಂಡ್ ಒಳಗಡೆ ಬರ್ತಾಳೆ. ಏನಕ್ ನೀನ್ ಇವಾಗ ಹತ್ರ ಬಂದೆ? ನಿನ್ ಕೋರ್ಟ್ ಲೇಡಿನೇ ನನ್ ಮಗನ ಸಾವ್ಗೆ ಹತ್ತತ್ರ ಕಾರಣ ಆಗಿದ್ಲು. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನೀನ್ ಬಂದಿದ್ಯಾ, ನಿನ್ಗೋದಕ್ಕೇನು ಸಂಬಂಧ ಇಲ್ಲ ಅಂತ ಮಾತಾಡಕ್ ಬಂದಿದ್ಯಾ ಅನ್ನೋ ತರ ಕೇಳಿದಾಗ ಅವಳು ಅಂತಾಳೆ, ನಿಜವಾಗ್ಲೂ ಇಲ್ಲ, ಅವಳ ಇತರ ಕೆಲಸ ಮಾಡ್ತಾ ಇದ್ಲು ಅಂತ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ. ಯಾಕೆ ನನ್ನ ನಂಬ್ತಾ ಇಲ್ಲ? ಇಷ್ಟು ವರ್ಷದಿಂದ ನಾನ್ ಇಲ್ಲಿದ್ದೀನಿ, ನನ್ನ ನೀವು ನಂಬೋದಿಲ್ವಾ? ಆದ್ರೂ ಇವಾಗ ನಾನು ರಾಜಮಾತ ಅವ್ರಿಗೆ ಬರ್ಡೇ ವಿಶಸ್ ಹೇಳಕ್ ಬಂದಿದ್ದು ಅಂದಾಗ ರಾಜಮಾತ ಹೇಳ್ತಾರೆ, ನಿನ್ ಬಗ್ಗೆ ಇತರ ಒಂದು ಕೆಟ್ಟದ ರೂಮರ್ ಸ್ಪ್ರೆಡ್ ಆಗ್ತಾ ಇರುವಾಗ ನೀನು ರೂಮ್ ಅಲ್ಲೇ ಇದ್ದಿದ್ರೆ ಒಳ್ಳೇದಾಗ್ತಾ ಇತ್ತು. ಪರವಾಗಿಲ್ಲ, ನನಗ್ ವಿಶ್ ಮಾಡಕ್ ಬಂದಿದ್ಯಾ, ಅಲ್ಲೆಲ್ಲಾದ್ರೂ ಸೈಡ್ ಅಲ್ಲಿ ಕೂತ್ಕೋ ಅಂತ ಹೇಳಿ ಸೈಡ್ ಅಲ್ಲಿ ಕೂರ್ಸ್ಬಿಟ್ರು. ಇನ್ನೊಂದ್ ಕಡೆ ಅಲ್ಲೇ ಮಿನಿಸ್ಟರ್ಸ್ ಎಲ್ಲ ಮಾತಾಡ್ತಾ ಇರ್ತಾರಲ್ವಾ. ಆಲ್ರೆಡಿ ನಾವು ಓದ್ ಪಾರ್ಟ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಗೆ ಹುಚ್ಚಿಡಿಸ್ಬೇಕು, ಅವರ ಅಮ್ಮನ್ ಬಗ್ಗೆ ಆ ವಿಷಯಗಳ ಬಗ್ಗೆ ಎಲ್ಲ ಹೇಳಿದ್ರೆ ನಿಜವಾಗ್ಲೂ ಅವನು ಲಿಮಿಟ್ ಮೀರಿ ಹೋಗ್ತಾನೆ, ಅಲ್ಲಿರೋರ್ನೆಲ್ಲ ಸಾಯಿಸ್ಬಿಡ್ತಾನೆ ಅಂತ ಪ್ಲಾನ್ ಮಾಡ್ತಾ ಇದ್ದ. ಅದ್ರ ಬಗ್ಗೆನೆ ಇಲ್ಲಿ ಮಾತಾಡ್ತಾ ಇರೋದು. ಪ್ರಿನ್ಸ್ ಜೇಸನ್, ನೀವ್ ಹೇಳ್ದಂಗೆ ಮುಕ್ಕಾಲ್ ಭಾಗ ಕೆಲಸ ಎಲ್ಲಾ ರೆಡಿ ಆಗಿದೆ. ಇನ್ನೇನು ಬರ್ತ್ಡೇ ಪಾರ್ಟಿ ಸ್ಟಾರ್ಟ್ ಆಗ್ಬೇಕು, ನಾವ್ ಅನ್ಕೊಂಡಿರೋದನ್ನೆಲ್ಲ ನೆರವೇರಿಸಬೇಕು. ಅವಾಗ ನಮ್ ಹೀರೋ ಅವ್ನ್ ಕೈಯಾರೆ ಅವ್ರ ಅಜ್ಜಿನ ಅವ್ರನ್ನೆಲ್ಲ ಕೈಯಾರೆ ಸಾಯಿಸ್ತಾನೆ. ಅದನ್ನ ನೋಡಿ ಮಿಕ್ಕದವರೆಲ್ಲ ನಮ್ ರಾಜಗೆ ಹುಚ್ಚಿಡ್ದ್ ಬಿಟ್ಟಿದೆ ಅಂತ ಹೇಳಿ ಅವನನ್ನ ದೂರನು ಇಟ್ಬಿಡ್ತಾರೆ. ಆಮೇಲೆ ನೀವೇ ನೆಕ್ಸ್ಟ್ ಕ್ರೌನ್ ಪ್ರಿನ್ಸ್ ಆಗೋದು ಹಂಗೆ ಹಿಂಗೆ ಅಂತ ಅವ್ನಿಗೆ ಮೋಟಿವೇಟ್ ಮಾಡ್ತಿದ್ರೆ ಅವ್ನಿಗೆ ಸಖತ್ ಸಂತೋಷ. ಓ ನಾನೇ ರಾಜ ಆಗ್ಬಿಡ್ತೀನಿ ಅನ್ನೋ ತರ. ಇಷ್ಟೊತ್ತು ಹೊರಗಡೆ ಇತರ ವಿಲ್ಲನ್ ತರ ಮಾತಾಡ್ತಾ ಇದ್ದವನು ಏನು ಗೊತ್ತಿಲ್ದಿರೋ ಒಂಥರ ಒಳಗಡೆ ಬಂದು ಅಂದ್ರೆ ರಾಜಮಾತ ಅವರ ಚೇಂಬರ್ ಒಳಗಡೆ ಬಂದು ಬರ್ಡೇ ವಿಶ್ ಮಾಡ್ತಾ ಇದ್ದಾನೆ. ಗಿಫ್ಟ್ ಕೂಡ ತಂದಿರ್ತಾನೆ. ಏನಪ್ಪಾ ತುಂಬಾ ದೂರ ಬಂದ್ಬಿಟ್ಟಿದ್ಯಾ ನನಗ್ ವಿಶ್ ಮಾಡೋದಕ್ಕೆ ಅಂದಾಗ, ಏನಿಲ್ಲ ರಾಜಮಾತ, ನಿಮ್ಮನ್ನ ತುಂಬಾ ನೋಡ್ಕೊಂಡು ಹೋಗೋಣ ಅಂತ ಬಂದಿದೀನಿ. ನಿಮ್ ಮೈನ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ, ಯಾವತ್ತಿಗೂ ನಾನ್ ನಿಮ್ ಜೊತೆ ಇರ್ತೀನಿ, ನೀವು ಇನ್ನಷ್ಟು ದಿನ ಚೆನ್ನಾಗಿ ಬದುಕ್ಬೇಕು ಅನ್ನೋ ತರ ಇವನಪ್ಪ ಆಶೀರ್ವಾದ ಕೊಡ್ತಾ ಇದ್ದಾನೆ. ಯಮ್ಮನಿಗೆ ಏನ್ ಪ್ಲಾನ್ ಮಾಡಿದಾರೆ ಅಂತ ಇವ್ರಿಗೆ ಏನ್ ಗೊತ್ತು ಪಾಪ. ಇದ್ರೂ ಜೇಸನ್ ಕೆಟ್ಟವನು ಅಂತ ಇವ್ರಿಗೆ ಗೊತ್ತಲ್ವಾ. ಸೊ ಅವ್ರು ಹೇಳ್ತಾರೆ, ನೀನ್ ಕೊಟ್ಟಿರೋ ಮೆಡಿಸನ್ ನೇ ಆ ಕೋರ್ಟ್ ಲೇಡಿ ತಗೊಂಡ್ ಬಂದಿದ್ದು. ಸೊ ನಿನ್ಗೂ ಅವಳಿಗೂ ಸಂಬಂಧ ಇಲ್ಲ ಅಂತ ಮಾತ್ರ ಹೇಳ್ಬಿಡ್ಬೇಡ. ಏನೋ ನೋಡೋಣ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನನ್ ಬರ್ತ್ಡೇ ಪಾರ್ಟಿ ಆದ್ಮೇಲೆ ಒಂದೊಂದು ಬಿಚ್ಚಿ ಹೊರಗಡೆ ಇಡ್ತಾರೆ, ಅವಾಗ ಯಾರೇನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಮೋಗ್ಜನ ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡೆ ಅವ್ರ ಈ ಮಾತನ್ನ ಹೇಳೋದು. ಅವಾಗೂ ಅಷ್ಟೇ ಜೇಸನ್, ನಿಜವಾಗ್ಲೂ ಅಮ್ಮ ನಾನು ಏನು ತಪ್ಪು ಮಾಡಿಲ್ಲ. ಇನ್ ಕೇಸ್ ನಾನು ತಪ್ಪು ಮಾಡಿದ್ರೆ ನಾನು ಶಿಕ್ಷಣ ಬೋಸಕ್ಕೆ ರೆಡಿಯಾಗೇ ಇದ್ದೀನಿ. ನಾನು ನಾರ್ಮಲ್ ಆಗಿ ಮೂಲಿಕೆಗಳನ್ನ ಮಾತ್ರ ಕೊಟ್ಟೆ, ಬಟ್ ಅದ್ರಲ್ಲಿ ಯಾರ ಈ ತರ ಮಿಕ್ಸ್ ಮಾಡ್ತಾರೆ ನನ್ಗೇನು ಗೊತ್ತಿಲ್ಲ ಅನ್ನೋ ತರನೇ ಮಾತಾಡ್ತಾ ಇದ್ದಾನೆ. ನೋಡೋಣ ಎಲ್ಲ ನಿಜ ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ರು. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಕೂಡ ಇಲ್ಲಿ ಅಜ್ಜಿಗೋಸ್ಕರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಲ್ವಾ, ಅದಕ್ಕೆ ಡ್ರೆಸ್ಸಿಂಗ್ ಮಾಡ್ಕೊಂತಾ ಇರ್ತಾನೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇರ್ತಾನೆ. ಇವಾಗ ಆ ಜಾಗಕ್ಕೆ ಬರೋ ಆ ತಾತ, ಅವ್ರ ವೆಲ್ವಿಷರ್ ತಾತ ಹೇಳ್ತಾರೆ, ಮಹಾರಾಜ ಕಾಂಗ್ ಅವರ ಕೋರ್ಟ್ ಲೇಡಿ ನಾವು ಅರೆಸ್ಟ್ ಮಾಡಿದ್ವಲ್ಲ, ಅವ್ರ ಜೈಲಲ್ಲೇ ಸತ್ತು ಬಿದ್ದಿದ್ದಾರೆ. ಅವ್ರ ತಲೆಗೆ ಹಾಕೊಂಡ್ರ ಪಿನ್ನ ತಗೊಂಡು ಅವರೇ ಅವ್ರ ಕತ್ತನ ಚುಚ್ಕೊಂಡು ಸತ್ತೋಗಿದ್ದಾರೆ ಅಂದಾಗ ನಮ್ ಹೀರೋಗೆ ಸಖತ್ ಶಾಕ್ ಆಗೋಯ್ತು. ಯಾರು ಅವ್ರ ಪ್ರಾಣನ ಅವ್ರು ತೆಕ್ಕೊಳ್ತಾರೆ? ಇದಕ್ಕೆ ಕಾರಣ ಕೂಡ ಮೋಸ್ಟ್ಲಿ ಮೋಗ್ಜೋನೆ ಇರ್ಬೋದಾ? ಇಷ್ಟು ವರ್ಷ ಅವಳ ಜೊತೆ ಕೆಲಸ ಮಾಡಿದಾಳೆ ಅಂತ ಕೂಡ ನೋಡಿದೆ, ಅವಳಿಗೋಸ್ಕರ ಕೆಲಸ ಮಾಡಿದಾಳೆ ಅಂತ ಕೂಡ ನೋಡಿದೆ, ಇಷ್ಟು ಮೋಸವಾಗಿ ಸಾಯಿಸ್ಬಿಟ್ಲಾ ಅಂತ. ಅವಾಗ ನಮ್ ಹೀರೋಗೆ ಇನ್ನೊಂದ್ ವಿಷಯ ಕೂಡ ನೆನಪು ಬರುತ್ತೆ. ಇದಕ್ಕೂ ಮುಂಚೆನೆ ನೀನೇನ ತಪ್ಪು ಮಾಡಿದ್ದು ಅಂತ ಕೇಳಕ್ ಹೋದಾಗ ನಿಮ್ಗೆ ಏನಾದ್ರು ಪ್ರೂಫ್ ಇದೆಯಾ, ನಾನೇ ತಪ್ಪು ಮಾಡಿದೀನಿ ಅಂತ ಪ್ರೂಫ್ ಇದೆಯಾ ಅಂತ ಕೇಳಿದ್ಲು. ಹಂಗಾದ್ರೆ ಇವಾಗ ಈ ಅಪಾದನೆ ಕೂಡ ಅವಳ ಮೇಲೆ ಹಾಕಿದ್ರೆ ಅವಳ ಅದನ್ನ ಒಪ್ಕೊಳಕ್ಕೆ ತಯಾರಾಗಿರ್ತಾರಾ? ಇರೋದಿಲ್ಲ. ಅದಕ್ಕೆ ನಮ್ ಹೀರೋ ಹೇಳ್ತಾನೆ, ಇದು ಕೂಡ ನಾವು ಕರೆಕ್ಟ್ ಎವಿಡೆನ್ಸ್ ನ ಕಂಡುಹಿಡಿಬೇಕು. ಅವಳೇ ಮಾಡಿದಾಳೆ ಅಂತ ನಮ್ಗೆ ಗೊತ್ತಾಗಿದ ತಕ್ಷಣ ಅವಳನ್ನ ಅರೆಸ್ಟ್ ಮಾಡೋಣ. ಸದ್ಯಕ್ಕೆ ಇವಾಗ ಈ ಕೇಸಿನ ಬಗ್ಗೆ ವಿಚಾರಣೆ ಮಾಡಕ್ ಹೇಳಿ, ಇದು ನಾರ್ಮಲ್ ಆಗಿ ಅವಳೇ ಸತ್ತಿಲ್ಲ, ಕೊಲೆ ಮಾಡಿರೋ ತರ ಇದೆ, ವಿಚಾರಣೆ ಮಾಡಕ್ ಹೇಳಿ ಅಂತ ಹೇಳ್ಬಿಟ್ಟ ನಮ್ ಹೀರೋ. ಇವಾಗ ಅವನು ರೆಡಿ ಆಗ್ತಾ ಇರ್ತಾನೆ. ಇಲ್ಲಿ ಫಂಕ್ಷನ್ ನಡೆಯೋ ಜಾಗದಲ್ಲಿ ಆಲ್ಮೋಸ್ಟ್ ಏನ್ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅಡಿಗೆ ಮನೆಯಿಂದ ಐಟಮ್ಸ್ ಎಲ್ಲ ತಗೊಂಡ್ ಬಂದು ಕೂಡ ಜೋಡಿಸಿರ್ತಾರೆ. ಎಲ್ಲರಿಗೂ ಅಷ್ಟೊಂದು ಖುಷಿ. ನಮ್ ಹೀರೋಗೋಸ್ಕರ ಸಪರೇಟ್ ಆಗಿ ಕೆಲವು ಚಾಕ್ಲೇಟ್ಸ್ ಎಲ್ಲ ಕೂಡ ಮಾಡಿರ್ತಾಳೆ. ಈಗ ಎಲ್ಲರೂ ನಿಂತಿದ್ದಾರೆ, ರಾಜಮಾತನು ಬಂದು ಕೂತಿದ್ದಾರೆ. ಪಕ್ಕದಲ್ಲಿ ಹೀರೋ ಇಲ್ಲ, ಅದೊಂದ್ ಸ್ವಲ್ಪ ಬೇಜಾರ್, ಎಲ್ಲೋದ ಇವ್ನು ಇನ್ನೂ ಬಂದಿಲ್ಲ ಅಂತ. ಯಾಕಂದ್ರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾನೆ ಅಂತ ಇನ್ನೂ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ಮೋಗ್ಜೋ ಬಂದು ರಾಜಮಾತಾಗೆ ಬರ್ಡೇ ವಿಶಸ್ ಹೇಳೋ ತರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ಅವಳು ಫಿಕ್ಸ್ ಮಾಡಿರ್ತಾಳೆ. ಅವರೆಲ್ಲ ಬಂದು ಆಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಮೈಲ್ಡ್ ಮ್ಯೂಸಿಕ್ ಡ್ಯಾನ್ಸ್ ಆಡೋದು ಅಂತ. ಅಜ್ಜಿ ಕೂಡ ಎಂಜಾಯ್ ಮಾಡ್ತಾ ಇರ್ತಾರೆ. ಜೊತೆಗೆ ಅದೇ ಟೈಮ್ ಅಲ್ಲಿ ಊಟನ ಕೂಡ ಸರ್ವ್ ಮಾಡ್ತಾರೆ. ಆ ಊಟನೆಲ್ಲ ನೋಡಿದಾಗ ಇವ್ರಿಗೆ ಮೀಟ್ ತರ ಅನ್ಸುತ್ತೆ. ನಾನು ನಾನ್ ವೆಜ್ ತಿನ್ಬಾರ್ದು, ಬಟ್ ಯಾಕೆ ಇತರ ನಾನ್ ವೆಜ್ ತಂದಿಟ್ಟಿದ್ದೀರಾ, ಬನ್ನಿ ಅಂತ ನಮ್ ಹೀರೋಯಿನ್ ಕರೆದಾಗ ಅವಳು ಹೋಗಿ ಹೇಳ್ತಾಳೆ, ನೀವು ನಾನ್ ವೆಜ್ ತಿನ್ನಲ್ಲ ಅಂತ ಗೊತ್ತು, ಅದಕ್ಕೆ ನಾನು ನಿಮ್ಗೋಸ್ಕರ ಸೋಯಾ ಬೀನ್ಸ್ ಅಲ್ಲಿ ನಾನ್ ವೆಜ್ ತರ ಟೇಸ್ಟ್ ಬರೋ ತರ ಅಡಿಗೆ ಮಾಡಿದೀನಿ ಅಂದಾಗ ಅವ್ರಿಗೆ ಅಷ್ಟೊಂದು ಆಶ್ಚರ್ಯ. ತಿನ್ನೋದಕ್ಕೆ ಸೇಮ್ ನಾನ್ ವೆಜ್ ತರನೇ ಇದೆ ಅಂತ ಹೇಳಿ ತಿಂದು ಮೈ ಮರ್ತ್ ಬಿಟ್ರು. ನಿಜವಾಗ್ಲೂ ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ ಅಂತ ತಿಂತಾ ಇರ್ತಾರೆ. ಅಲ್ಲಿ ಅಕ್ಕಪಕ್ಕದಲ್ಲಿರೋರು ಕೂಡ ತಿನ್ಬಿಟ್ಟು ತುಂಬಾ ಖುಷಿ ಪಟ್ರು, ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಯಾ ಅಂತ. ನಮ್ ಹೀರೋಯಿನ್ ಇದೆ ಸಂತೋಷ.
ಏನಾದ್ರೂ ಮೋಗ್ಜೋ ಹೇಳೋದೇ ಹೇಳ್ತಾಳಲ್ವಾ, ನೀನ್ ನಾನ್ ವೆಜ್ ಮಾಡಿಟ್ಬಿಟ್ಟು ಸುಳ್ಳು ಹೇಳ್ತಾ ಇದ್ದೆ ಅನ್ನೋ ತರ ಹೇಳ್ತಾಳೆ. ಇದ್ರೂ ನಮ್ ಹೀರೋಯಿನ್ ಮಾಡಿರೋದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಬಂದ್ಲು. ಆ ಕಾಂಪ್ಲಿಮೆಂಟ್ಸ್ ಸಾಕಲ್ವಾ ಇವಳಿಗೆ, ಅಷ್ಟು ಖುಷಿ ಆಗುತ್ತೆ. ಇವಾಗ ನೆಕ್ಸ್ಟ್ ಡ್ರ್ಯಾಗನ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಅನೌನ್ಸ್ ಮಾಡ್ತಾರೆ. ಗಾಂಗುಲೆ ಫಸ್ಟ್ ಬರೋದು, ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಬರ್ತಾನೆ. ಎಲ್ಲರಿಗೂ ಆಶ್ಚರ್ಯ ಯಾರು ಹೀರೋನಾ ಅಂತ, ಬಟ್ ಮಾಸ್ಕ್ ತೆಗ್ದಾಗ ಗೊತ್ತಾಗುತ್ತೆ ಅದು ಗಾಂಗುಲ್ ಅಂತ. ಬಂದವನು ರಾಜಮಾತಾಗೆ ಬರ್ಡೇ ವಿಶಸ್ ಕೂಡ ಹೇಳ್ತಾನೆ. ಈ ಡ್ಯಾನ್ಸ್ ನ ನಿಮ್ಗೋಸ್ಕರನೇ ನಾವು ಪರ್ಫಾರ್ಮ್ ಮಾಡ್ತಾ ಇರೋದು, ಹೀರೋ ಕೂಡ ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ಮಾಡ್ತಾನೆ ಅಂತ ಹೇಳಿ ನೆಕ್ಸ್ಟ್ ನಮ್ ಹೀರೋ ಕೂಡ ಬಂದು ಪರ್ಫಾರ್ಮ್ ಮಾಡ್ತಾನೆ. ಎಲ್ಲರಿಗೂ ಆಶ್ಚರ್ಯ, ನಮ್ ಹೀರೋ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾನೆ. ಹೀರೋಯಿನ್ ಒಂದ್ ಕಡೆ ಲೈನ್ ಆಗ್ತಾ ಇರ್ತಾಳೆ, ಮುಖ ಸರಿಯಾಗಿ ಕಾಣಿಸಿಲ್ಲ ಅಂದ್ರೂ ಆಡೋ ಡ್ಯಾನ್ಸ್ ಅಷ್ಟು ಚೆನ್ನಾಗಿದೆ ಅಂತ. ಇನ್ನು ರಾಜಮಾತಾನೆ ಸ್ಟನ್ ಆಗ್ಬಿಟ್ರು. ಆಕ್ಚುಲಿ ಡ್ರ್ಯಾಗನ್ ಡ್ಯಾನ್ಸ್ ಅನ್ನೋದು ಅಷ್ಟೊಂದು ಈಸಿ ಅಲ್ಲ, ತುಂಬಾನೇ ಪ್ರಾಕ್ಟೀಸ್ ಬೇಕು, ಎಷ್ಟು ಚೆನ್ನಾಗಿ ಆಡ್ತಿದ್ದಾನೆ ನೋಡು ಅಂತ ಎಲ್ಲರೂ ಆಶ್ಚರ್ಯವಾಗಿ ನಮ್ ಹೀರೋನ ನೋಡ್ತಾ ಇರ್ತಾರೆ. ಅದು ಅಜ್ಜಿ ಬರ್ಡೇ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿದಾನಲ್ವಾ, ಅದಕ್ಕೆಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಅರಮನೆ ಹೊರಗಡೆ ಏನ್ ನಡೀತಾ ಇದೆ ಅಂದ್ರೆ, ಜೇಸನ್ ಹೇಳಿರೋ ತರ ನಮ್ಮ ಹೀರೋ ಅವರ ಅಮ್ಮ ಸಾವಿಗೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ಒಬ್ಬರನ್ನ ಎತ್ಕೊಂಡ್ ಬರಕ್ ಹೇಳಿದ್ರಲ್ವಾ, ಲಾಸ್ಟ್ ಪಾರ್ಟ್ ಅಲ್ಲಿ ಕೂಡ ನೋಡಿರ್ತೀವಿ, ಅವ್ರನ್ನ ಕಟ್ಟಾಕ್ ಬಿಟ್ಟಿರ್ತಾರೆ. ಇವಾಗ ಅವನು ಆ ಅರಮನೆ ಹೊರಗಡೆ ನಿಂತಿದ್ದಾನೆ, ಕೈಯಲ್ಲಿ ಬಾಕ್ಸ್ ನ ಇಟ್ಕೊಂಡು. ಹಿಂದ್ಗಡೆ ನಮ್ಮ ಹೀರೋ ಅವರ ಅಜ್ಜಿನ ಹಂಗೆ ಮುಖಕ್ಕೆ ಬಟ್ಟೆನೆಲ್ಲ ಸುತ್ತಬಿಟ್ಟು ನಿಲ್ಸಿರ್ತಾರೆ. ಜೇಸನ್ ಪ್ಲಾನ್ ಮಾಡಿದ್ದೆ ಇದಲ್ವಾ, ಫಂಕ್ಷನ್ ನಡೆಯೋ ಟೈಮ್ ಅಲ್ಲಿ ಅವ್ರಿಬ್ಬರನ್ನ ಒಳಗಡೆ ತರಬೇಕು, ಅವರಮ್ಮ ಸಾವಿನ ಹಿಂದೆ ಡಾಕ್ಯುಮೆಂಟ್ಸ್ ನ ಅವ್ನು ಓದ್ಬೇಕು, ಅವ್ನು ಹುಚ್ಚ ತರ ಆಗ್ಬೇಕು, ಅಲ್ಲಿರೋರ್ನೆಲ್ಲ ಸಾಯಿಸ್ಬೇಕು ಅಂತ. ಸೊ ಆ ಪ್ಲಾನ್ ಇವಾಗ ಎಕ್ಸಿಕ್ಯೂಟ್ ಆಗ್ತಿದೆ. ಆಕ್ಚುಲಿ ಈ ಡಾಕ್ಯುಮೆಂಟ್ಸ್ ನ ಎತ್ಕೊಂಡು ಹೋಗ್ತಿದಾರಲ್ವಾ, ಈ ಅಪ್ಪನ ಜೇಸನ್ ಕಟ್ಟಾಕ್ಬಿಟ್ಟು ನೀನ್ ಆ ಫಂಕ್ಷನ್ ದಿನ ಆ ಫಂಕ್ಷನ್ ನಡೀತಾ ಇರೋ ಟೈಮ್ ಅಲ್ಲಿ ನೀನ್ ಎತ್ಕೊಂಡು ಹೋಗಿ ರಾಜ ಹತ್ರ ಕೊಡ್ಬೇಕು ಅಂತ ಹೇಳಿದಾಗ ಅವ್ನು ಒಪ್ಕೊಳ್ಳೋದಿಲ್ಲ. ಇಲ್ಲ ಅದು ನನ್ ಕೈಯಲ್ಲಿ ಆಗೋದಿಲ್ಲ, ನಾನು ರಾಜನ್ಗೆ ವಿಶ್ವಾಸವಾಗಿದ್ದೀನಿ ಅಂತೆಲ್ಲ ಮಾತಾಡಿರ್ತಾನೆ. ಇರಪ್ಪ ನೀನ್ ರಾಜನ್ಗೆ ವಿಶ್ವಾಸವಾಗೇ ಇರು, ಆದ್ರೆ ನಿನ್ ಫ್ಯಾಮಿಲಿ ಏನ್ ಮಾಡ್ತು, ನಿನ್ ಫ್ಯಾಮಿಲಿ ನಾನು ಸಾಯಿಸ್ಬಿಡ್ತೀನಿ ಅಂತ ಅವ್ರನ್ನೆಲ್ಲ ಮುಂದ್ಗಡೆ ಇಟ್ಕೊಂಡು ಬೆದರಿಸಿದಾಗ ಪಾಪ ಇವ್ನ್ ಮಾತ್ರ ಏನ್ ಮಾಡ್ತಾನೆ, ಬೇಡ ದಯವಿಟ್ಟು ಅವ್ರನ್ನ ಸಾಯಿಸ್ಬೇಡಿ, ನೀವ್ ಹೇಳಿದ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಮನ್ಸಿಲ್ದೇನೆ ಅವನು ಇವಾಗ ಡಾಕ್ಯುಮೆಂಟ್ಸ್ ಬಾಕ್ಸ್ ನ ತಗೊಂಡು ಒಳಗಡೆ ಹೋಗ್ತಾ ಇರೋದು. ಒಳಗಡೆ ಹೋಗೋದು ಕೂಡ ಒಂದೆರಡು ನಿಮಿಷ ನಿಂತ್ಕೊಂಡು ಯೋಚನೆ ಮಾಡ್ತಾನೆ, ಇಲ್ಲಿಂದ ಹಂಗೆ ನಾನು ಎಸ್ಕೇಪ್ ಆಗ್ಬಿಡ್ಲಾ ಅಂತ. ಬಟ್ ಆ ಜೇಸನ್ ಕಡೆ ಅವನೊಬ್ಬ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಇನ್ನು ನೋಡ್ತಾ ಇರೋವಾಗ ಹೆಂಗ್ ಎಸ್ಕೇಪ್ ಆಗೋದು ಅಂತ ಗೊತ್ತಿಲ್ಲದೆ ಸೈಲೆಂಟ್ ಆಗಿ ಒಳಗಡೆ ಹೋಗ್ತಾನೆ. ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ಉರ್ಮಿ ಇರ್ತಾನಲ್ವಾ ನಮ್ ಹೀರೋ ಅವ್ರ ಅಸಿಸ್ಟೆಂಟ್, ಅವ್ನ ನೋಡಿದ ತಕ್ಷಣ ಸಖತ್ ಶಾಕ್ ಆಗ್ಬಿಟ್ಟ. ನಿನ್ನ ಕಣ ಹುಡುಕ್ತಾ ಇದ್ದು, ನೀನ್ ಬದುಕೇ ಇದೆಯಾ, ಚೆನ್ನಾಗೇ ಇದೆಯಾ, ಏನೋ ಸಡನ್ ಆಗಿ ಈ ತರ ಬಂದಿದ್ಯಾ ಅನ್ನೋ ತರ ಎಲ್ಲ ಮಾತಾಡಿಸ್ತಾ ಇರ್ತಾನ. ಇವ್ರ ಈ ತರ ಡೋರ್ ಹತ್ರ ಮಾತಾಡ್ತಾ ಇರೋದು ಡ್ಯಾನ್ಸ್ ಆಡ್ತಾ ಇದ್ ನಮ್ ಹೀರೋಗೆ ಕೇಳಿಸ್ಬಿಡ್ತು. ಅವನು ತಿರುಗಿ ನೋಡ್ತಾನೆ, ನೀನ್ ಇನ್ನೂ ಬದುಕೇ ಇದೆಯಾ, ನಿನ್ನ ಎಲ್ಲೆಲ್ಲ ಹುಡುಕಿದ್ದು ಗೊತ್ತಾ, ನೀನ್ ಸೇಫ್ ಆಗಿ ಇದೆಯಾ, ಏನದು ಕೈಯಲ್ಲಿ ಬಾಕ್ಸ್ ಅಂತೆಲ್ಲ ಕೇಳಿದಾಗ ಅವನು ನಿಜಾನ ಹೇಳ್ತಾನೆ. ನಿಮ್ಮಮ್ಮ ಸಾವಿನಿಂದ ಇರೋ ರಹಸ್ಯನ ನಾನು ಕಂಡಿಡ್ದ್ಬಿಟ್ಟೆ ಮಹಾರಾಜ, ಅದಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ಬಾಕ್ಸ್ ಅಲ್ಲಿ ಇರೋದು ಅಂತ. ಆ ಮಾತನ್ನ ಹೇಳಿದ ತಕ್ಷಣ ಆ ಸಭೆನಲ್ಲಿರೋ ಮಂತ್ರಿಗಳಾಗಿರ್ಬೋದು, ರಾಜಮಾತಗಳ ಪಕ್ಕದಲ್ಲಿ ಇರೋರಾಗಿರ್ಬೋದು, ಎಲ್ಲರಿಗೂ ಸಖತ್ ಶಾಕು. ಎಲ್ಲರಿಗೂ ಹಂಗೆ ಒಂದು ಮರಣ ಭಯ ಅವ್ರ ಮುಖದಲ್ಲಿ ಕಾಣಿಸ್ತಾ ಇರತ್ತೆ. ಎಲ್ಲರಿಗೂ ಚೆನ್ನಾಗಿ ಗೊತ್ತು ನಮ್ ಹೀರೋಗೆ ವಿಷಯ ಗೊತ್ತಾದ್ರೆ ಅವ್ನು ಇಷ್ಟು ಟೆನ್ಷನ್ ಆಗ್ತಾನೆ ಅಂತ. ಪ್ಲಸ್ ಅವ್ರ ಅಮ್ಮ ಸಾವಿನಿಂದ ಇವ್ರಿಗೆಲ್ಲ ಕೂಡ ಒಂದು ಕೈ ಇದೆ ಅಂತ ಗೊತ್ತು ತಾನೆ. ಇನ್ನ ನಮ್ಮ ಹೀರೋಗ ವಿಷಯ ಗೊತ್ತಾದ್ರೆ ಇವ್ರನ್ನೆಲ್ಲ ಸಾಯಿಸ್ಬಿಡ್ತಾನೆ ಅಂತ ಹೇಳಿ ಬೈದಲ್ಲಿ ಇರ್ತಾರೆ. ಸಾಲದಕ್ಕೆ ಹಿಂದ್ಗಡೆ ಇರೋದು ಯಾರು ಅಂತ ಕೇಳಿದಾಗ ಅವ್ರು ಬೇರೆ ಯಾರು ಅಲ್ಲ, ನಿಮ್ಮ ಅಮ್ಮ ಅವರ ಅಮ್ಮ ಅಂದ್ರೆ ನಿಮ್ಗೆ ಅಜ್ಜಿ. ಅವ್ರ ಮಗಳಿಗೆ ವಿಷ ಕೊಟ್ಟು ಸಾಯಿಸಿರೋದನ್ನ ಕಣ್ಣಾರೆ ನೋಡಿದ್ದಾರೆ. ಅದರಿಂದ ಅವ್ರು ಅವಾಗಿಂದ ಈ ತರ ಹುಚ್ಚಿ ತರ ಆಗ್ಬಿಟ್ಟಿದ್ದಾರೆ. ಕೈಲೊಂದ್ ಗೊಮ್ಮೆನ ಇಟ್ಕೊಂಡ ಅದನ್ನ ಅವ್ರ ಮಗು ಅಂತ ತಿಳ್ಕೊಂಡು ಈ ತರ ಹುಚ್ಚಿ ತರ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಹೀರೋ ತುಂಬಾ ಎಮೋಷನಲ್ ಆಗ್ಬಿಟ್ಟ. ಹೋಗಿ ಅವ್ರನ್ನ ಹಿಡ್ಕೊಂಡು, ಅಜ್ಜಿ ನಾನ್ ಯಾರು ಅಂತ ನಿಮ್ಗೆ ಗೊತ್ತಾಯ್ತಾ, ನೋಡಿ ಕರೆಕ್ಟ್ ಕಣ್ಬಿಟ್ಟು ನೋಡಿ ನಾನ್ ಯಾರು ಅಂತ ನಿಮ್ಗೆ ಗೊತ್ತಾಯ್ತಾ, ನಮ್ಮಮ್ಮ ಎಲ್ಲಿ, ನಮ್ಮಮ್ಮಗೆ ಏನಾಯ್ತು, ಏನ್ ನಿಜ ಅಂತ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾನೆ. ಬಟ್ ಅವರು ಕಂಪ್ಲೀಟ್ ಒಂದು ಹುಚ್ಚಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಮೆಂಟಲ್ ಸ್ಟೇಟಸ್ ಸ್ಟೇಬಲ್ ಆಗಿಲ್ಲ. ಅವರು ಲೂಸ್ ತರ ನಗ್ತಾರೆ, ಅಲ್ಲಿ ನೋಡ್ತಾರೆ, ಇಲ್ಲಿ ಬರ್ತಾರೆ, ಏನೇನೋ ಮಾಡ್ತಾ ಇದಾರೆ. ಹೀರೋಗಂತೂ ತುಂಬಾನೇ ಬೇಜಾರಾಗೋಯ್ತು. ಇದು ಸಾಲದಕ್ಕೆ ಹಿಂದ್ಗಡೆ ಇರೋರೆಲ್ಲ ರಾಜಮಾತಾಗೆ ಶಾಕ್ ಆಗೋಯ್ತಲ್ಲ, ಎಲ್ಲಿ ಸಾಯಿಸ್ಬಿಡ್ತಾನೋ ಅಂತ ಭಯಕ್ಕೆ, ಇಲ್ಲ ನನಗೆ ಮೈ ಒಂಥರ ಇದೆ, ನನ್ ಕೈಲಿ ಆಗ್ತಲ್ಲ, ನಾನು ಹೋಗ್ತೀನಿ ಅಂತ ಎದ್ದೇಳಿದಾಗ ಆ ಕಡೆ ಇರೋ ಮಂತ್ರಿಗಳು ಕಾನ್ಕ್ಯುಬೆನ್ಸ್ ಎಲ್ಲರೂ ಎದ್ಬಿಟ್ರು. ಆದ್ರೆ ನಮ್ ಹೀರೋ ತಿರುಗ್ಬಿಟ್ಟು ಒಂದೇ ಮಾತು ಹೇಳೋದು, ಯಾರು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲರೂ ಕೂತಿರೋ ಜಾಗದಲ್ಲೇ ಕೂತ್ಕೋಬೇಕು, ನಾನ್ ಹೇಳೋ ತನಕ ಯಾರಾದ್ರೂ ಕದಲಿದ್ರು ಸರಿ ಇರಲ್ಲ ಅಂತ ಬೆದರಿಸ್ತಾನೆ. ಆದ್ರೆ ಅಜ್ಜಿ ಇಲ್ಲ ನನ್ ಕೈಲಿ ಆಗ್ತಾ ಇಲ್ಲ, ನಾನು ಹೋಗ್ಬೇಕು ಅಂತಂದ್ರು ಹೋಗ್ತೀರಾ ನಾನು ನೋಡ್ತೀನಿ ಹೆಂಗ್ ಹೋಗ್ತೀರಾ ಅಂತ, ಕೂತ್ಕೊಳ್ಳಿ ಫಸ್ಟ್ ಅಂತ ಅವ್ರಿಗೆ ಗದರ್ ಬಿಟ್ಟ. ಅವರು ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ರು. ಗೊತ್ತಾಗೋಯ್ತು ನಮ್ ಹೀರೋ ಆಲ್ರೆಡಿ ಅವ್ನ್ ಲಿಮಿಟ್ ನ ಕ್ರಾಸ್ ಮಾಡ್ಬಿಟ್ಟಿದ್ದಾನೆ. ಅವ್ನ್ ಮಾತಾ ವಾಯ್ಸ್ ಬೇಸ್ ಅಲ್ಲೇ ಅವ್ರಿಗೆ ಕಂಡಿಡಿಯಕ್ ಆಗ್ತಾ ಇದೆ. ಇಲ್ಲಿ ಆ ರಾಯಲ್ ಸೆಕ್ರೆಟರಿನ ಕರೆದ್ಬಿಟ್ಟು ಆ ಬಾಕ್ಸ್ ಅಲ್ಲಿರೋ ಲೆಟರ್ಸ್ ನ ಎತ್ತು ಓದು ಅಂತ ಹೇಳ್ತಾರೆ. ಅವನು ಫಸ್ಟ್ ಬೇಡ ಅಂತಾನೆ, ಓದು ಅಂತ ನಮ್ ಹೀರೋ ಗದ್ರಿದ ತಕ್ಷಣ ಅವ್ನು ಇವಾಗ ಲೆಟರ್ ನ ತಗೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ದ. ಎಲ್ಲರ ಮುಖದಲ್ಲೂ ಅಂತ ಒಂದು ಭಯ. ಆಕ್ಚುಲಿ ಆ ರಾಯಲ್ ಸೆಕ್ರೆಟರಿನ ಓದಕ್ ಹೇಳಕ್ ಮುಂಚೆನೆ ನಮ್ ಹೀರೋ ಅದನ್ನ ಓದಿರ್ತಾನೆ. ಅವಾಗೆ ಅವ್ನ್ಗೆ ಎಲ್ಲರ ಮೇಲೆ ಕೋಪ ಬಂದಿರುತ್ತೆ. ಇವಾಗ ಎಲ್ಲರಿಗೂ ಗೊತ್ತಾಗ್ಲಿ ಓದಿ ಅಂತ ಹೇಳಿರೋದಕ್ಕೆ ರಾಯಲ್ ಸೆಕ್ರೆಟರಿ ಓದ್ತಾ ಇರೋದು. ಫಸ್ಟ್ ಪೇಪರ್ ಅಲ್ಲಿ ಇರೋದು ಏನಂದ್ರೆ, ಹೀರೋ ಅವರ ಅಪ್ಪಗೆ ಕಾನ್ಕ್ಯುಬೆನ್ಸ್ ಅಂತ ಇರ್ತಾರಲ್ಲ, ಅದ್ರಲ್ಲಿ ಯಂಗ್ ಮತ್ತೆ ಶಂಗ್ ಅಂತ ಇಬ್ರು ಇರ್ತಾರೆ. ಅದೇ ನಮ್ಮ ರಾಜಮಾತ ಜೊತೆ ಸುತ್ತಾ ಇರ್ತಾರಲ್ಲ ಇಬ್ರು ಲೇಡೀಸ್, ಅವ್ರಿಬ್ರ ಬಗ್ಗೆ. ಅವ್ರಿಬ್ರು ಕೂಡ ಇವ್ರಿಗೆ ಚಿಕ್ಕಮ್ಮ ಲೆಕ್ಕಾನೆ, ನಮ್ಮ ಹೀರೋಗೆ ಚಿಕ್ಕಮ್ಮ ಲೆಕ್ಕಾನೆ. ಅವ್ರು ಬಂದು ಅವ್ರ ಅಪ್ಪನಿಗೆ, ನಮ್ಮ ಹೀರೋ ಅವ್ರ ಅಪ್ಪನಿಗೆ, ಅವಾಗ ಅವರೇ ತಾನೆ ರಾಜ, ಅವ್ರಿಗೆ ತುಂಬಾ ಪಿಟಿಷನ್ಸ್ ನ ಆಗ್ತಾ ಇದ್ರಂತೆ. ಈ ತರ ಮಹಾರಾಣಿಯವರು ಸರಿ ಇಲ್ಲ, ಅವರ ಬುದ್ಧಿ ಸರಿ ಇಲ್ಲ, ಅವ್ರ ಹಂಗ್ ಮಾಡ್ತಾರ, ಅವ್ರ ಹಿಂಗ್ ಮಾಡ್ತಾರ, ಅವ್ರ ನಡವಳಿಕೆ ಸರಿ ಇಲ್ಲ ಅಂತ ಸುಮ್ನೇನೆ ಅವ್ರನ್ನ ಆ ಪದವಿ ಬಿಟ್ಟು ಇಳಿಸ್ಬೇಕು, ಮಹಾರಾಣಿ ಅನ್ನೋ ಒಂದು ಪಟ್ಟ ಬಿಟ್ಟು ಇಳಿಸ್ಬೇಕು ಅನ್ನೋದಕ್ಕೋಸ್ಕರ ಪೆಟಿಷನ್ ಮೇಲೆ ಪೆಟಿಷನ್ ಆಗ್ತಾ ಇದ್ರು. ಬಟ್ ಅವ್ರ ಆತರ ಅಲ್ಲ, ತುಂಬಾನೇ ಕೈಂಡ್ ಹಾರ್ಟೆಡ್ ಪರ್ಸನ್ ನಮ್ ಹೀರೋ ಅವರ ಅಮ್ಮ. ಇದನ್ನ
ಇದನ್ನ ಓದಿದ ತಕ್ಷಣ ಅವ್ನ ಮುಖದಲ್ಲಿ ಬರುತ್ತೆ ನೋಡಿ ಒಂದು ಕೋಪ. ಮತ್ತೆ ನೆಕ್ಸ್ಟ್ ಪೇಜ್ ಅಲ್ಲಿ ಏನಿದೆ ಅಂದ್ರೆ ರಾಜಮಾತನ ಮತ್ತೆ ರಾಜನಲ್ಲ ನಮ್ಮ ಹೀರೋ ಅವರ ಅಮ್ಮ ಅಟ್ಯಾಕ್ ಎಲ್ಲ ಕೂಡ ಮಾಡ್ಬಿಟ್ಟಿದ್ರಂತೆ, ಮುಖದ ಮೇಲೆಲ್ಲ ಪರಿಚಿಟ್ಬಿಟ್ಟಿದ್ರಂತೆ. ಅದರಿಂದ ಅವ್ರಿಬ್ರು ಕೋಪ ಪಟ್ಟು ಅಮ್ಮ ಮಗ ಇಬ್ರು ಕೋಪ ಪಟ್ಟು ನಮ್ ಹೀರೋ ಅವ್ರ ಅಮ್ಮನ ಆ ಸಭೆಯಿಂದಾನೇ ದೂರ ಇಟ್ಬಿಟ್ರಂತೆ. ಅವ್ರಿಗೆ ಪನಿಷ್ಮೆಂಟ್ ಕೊಡ್ಬೇಕಂತ ಕೂಡ ಒಂದು ಆರ್ಡರ್ ನ ಮಾಡ್ಬಿಟ್ಟಿದ್ರಂತೆ. ಅಷ್ಟೇ ಅಲ್ಲ, ಹೀರೋ ಅವ್ರ ಅಮ್ಮ ಇನ್ಮೇಲೆ ಅರಮನೆಯಲ್ಲಿ ಇರಬಾರ್ದು, ಅವರ ಪದವಿ ಬಿಟ್ಟು ಇಳಿಬೇಕು, ಪ್ಲಸ್ ಅವ್ರನ್ನ ಅವ್ರ ಅಮ್ಮ ಮನೆಗೆ ಕಳಿಸ್ಬಿಡ್ಬೇಕು ಅಂತ ಆರ್ಡರ್ ಮಾಡಿರೋದು ಕೂಡ ರಾಜಮಾತಾನೆ ಅಂತೆ. ಈ ವಿಷಯ ಗೊತ್ತಾಗಿ ನಮ್ ಹೀರೋಗೆ ಸಖತ್ ಟೆನ್ಷನ್ ಆಗೋಯ್ತು. ಅಷ್ಟೇ ಅಲ್ಲ, ಇದಕ್ಕೆಲ್ಲ ಕಾರಣ ಹಾನ್ ಫ್ಯಾಮಿಲಿ ಅವರೇ ಆತರ ಒಂದು ಡಿಸಿಷನ್ ನ ತಗೊಬೇಕು ಅಂತ ಹೇಳಿ ಎಲ್ಲರೂ ಒಂದು ಪತ್ರದಲ್ಲಿ ಸೈನ್ ಮಾಡಿದ್ರಂತೆ. ಆ ಪತ್ರ ಕೂಡ ಅವ್ರ ಕೈಯಲ್ಲೇ ಇದೆ. ಇದನ್ನ ನೋಡಿದ ತಕ್ಷಣ ನಮ್ ಹೀರೋ ಅವ್ರ ಚಿಕ್ಕಮ್ಮ ಅಜ್ಜಿನ ಅವ್ರ ಅಮ್ಮ ಇರ್ತಾರಲ್ಲ, ಅವ್ರಿಗೆಲ್ಲ ಇನ್ನೂ ಟೆನ್ಷನ್ ಆಗೋಯ್ತು. ಎಲ್ಲ ನಿಜ ಇವ್ನಿಗೆ ಗೊತ್ತಾಗೋಯ್ತು, ಇವ್ನ್ ಏನ್ ಮಾಡ್ತಾನೋ ಗೊತ್ತಿಲ್ವೇ ಅಂತ ಹೇಳಿ ಆ ರಾಜಮಾತತ್ ಒಂದ್ ಮಂತ್ರಿ ಬಂದು ಮಾತಾಡ್ತಾರಲ್ಲ ವಯಸ್ಸಾದವ್ರು, ಹೇಳಿದ್ನಲ್ಲ ಇವರೆಲ್ಲ ಕೂಡ ರಿಲೇಷನ್, ಇವರೆಲ್ಲ ಸೇರಿನೇ ಹಾನ್ ಫ್ಯಾಮಿಲಿ ಅಂತ. ಆಯಪ್ಪಗಂತೂ ಇನ್ನೂ ಭಯ ಆಗೋಯ್ತು. ಆಲ್ಮೋಸ್ಟ್ ಅಲ್ಲಿ ಇರೋರೆಲ್ಲ ಕನ್ಫರ್ಮೇ ಮಾಡ್ಬಿಟ್ರು ಇವತ್ತೆಲ್ಲ ನಮ್ ಪ್ರಾಣಕ್ಕೆ ಗ್ಯಾರಂಟಿನೇ ಇಲ್ಲ ಅಂತ. ಸಾಲದಕ್ಕೆ ರಾಜಮಾತ ಮತ್ತೆ ನಮ್ ಹೀರೋ ಅವರಪ್ಪ ಇಬ್ರು ಸೇರ್ಕೊಂಡು ಅವ್ರನ್ನ ಅವ್ರ ಅಮ್ಮ ಅವ್ರ ಮನೆಗೆ ಕಳ್ಸೋದ್ ಮಾತ್ರ ಅಲ್ಲ, ಅಲ್ಲಿ ಅವ್ರಿಗೆ ವಿಷ ಕೊಟ್ಟು ಸಾಯಿಸ್ಬಿಡಿ. ಈ ತರ ಒಂದು ಮನಸ್ಥಿತಿ ಸರಿ ಇಲ್ದೇ ಇರೋರು ಬದುಕಿದ್ರು ಒಂದೇ ಸತ್ರು ಒಂದೇ, ನಾಳೆ ದಿನ ನಮ್ಗೆ ಹಾನಿ ಆಗುತ್ತೆ ಅಂತ ಕೂಡ ಬರ್ದಿರ್ತಾರ. ಆದ್ರಿಂದ ಅವ್ರಿಗೆ ವಿಷ ಕೊಟ್ಟು ಕೂಡ ಸಾಯಿಸಿರ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ನಮ್ ಹೀರೋಗೆ ಬರುತ್ತೆ ನೋಡಿ ಒಂದು ವಾಲ್ಕಿನೋ ಬ್ಲಾಸ್ಟ್ ಆದಂಗ್ ಬ್ಲಾಸ್ಟ್ ಆಗೋಯ್ತು. ಜೋರ ಕಿರ್ಚಕ್ಕೆ ಶುರು ಮಾಡ್ದ. ನಮ್ಮ ಅಮ್ಮ ಸಾವಿಗೆ ಕಾರಣ ಆಗಿರೋ ಯಾರನ್ನು ಬಿಡಲ್ಲ ಅಂತ ಕಿರ್ಚ್ತಾ ಇದ್ದಾನೆ. ಇದರಿಂದ ರಾಜಮಾತ ಮುಖದಲ್ಲಿ ಮತ್ತೆ ಅವ್ರ ಚಿಕ್ಕಮ್ಮ ಮುಖದಲ್ಲೆಲ್ಲ ಅಷ್ಟೊಂದು ಭಯ ಕಾಣಿಸ್ತಾ ಇದೆ. ಅಲ್ಲಿ ಎಲ್ಲಾರ ಮುಖದಲ್ಲೂ ಗಾಬರಿ ಭಯ ಕಾಣಿಸ್ತಾ ಇದೆ. ಇಬ್ಬರ ಮುಖದಲ್ಲಿ ಮಾತ್ರನೇ ನಗು ಇರೋದು ಆ ಜೇಸನು ಮತ್ತೆ ಮೋಗ್ಜೋ. ಯಾಕಂದ್ರೆ ಅವರಿಬ್ಬರು ತಾನೇ ಪ್ಲಾನ್ ಮಾಡಿದ್ದು ನಮ್ ಹೀರೋಗೆ ಅವ್ರ ಅಮ್ಮನ್ ವಿಷಯ ಎತ್ತಿದ್ರೇನೆ ಅವ್ನ ಅರ್ಧಂಬರ್ಧ ಹುಚ್ಚ ಆಗ್ತಾನೆ ಅಂತ ಚೆನ್ನಾಗೆ ಗೊತ್ತಿದ್ದು ಇವಾಗ ಈ ತರ ಮಾಡಿದ್ರೆ ಸುಮ್ನೆ ಇರ್ತಾರ. ಅಷ್ಟೇ ಅಲ್ಲ, ಅವ್ರ ಅಮ್ಮ ಸಾವಿನಿಂದ ಇರೋ ಎಲ್ಲಾ ನಿಜ ಗೊತ್ತಾಗೋಯ್ತಲ್ವಾ, ಅದ್ರಿಂದಾನೇ ಎಲ್ಲರೂ ಭಯ ಪಟ್ಕೊಂಡಿರೋದು. ಅಷ್ಟೇ ನಮ್ ಹೀರೋ ಅವ್ನ್ ಕಂಟ್ರೋಲ್ ಮೀರ್ಬಿಟ್ಟ, ಕತ್ತಿನ ಕೈಗ್ ತಗೊಂಡ್ ಎಲ್ಲಾರನು ಸಾಯಿಸ್ಬಿಡ್ತೀನಿ ಅಂತ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ತಾರ ನಮ್ ಹೀರೋನ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟೇ ಅವಳಿಗೂ ಭಯ ಇದ್ರುನು ಟಕ್ಕಂತ ಹೋಗಿ ನಮ್ ರಾಜ ಮುಂದೆ ನಿಂತ್ಕೊಳ್ತಾಳೆ, ಇಲ್ಲ ರಾಜ ನೀವ್ ಈ ಕೆಲಸ ಮಾಡಬಾರ್ದು ಅಂತ. ಯಾಕಂದ್ರೆ ಹಿಸ್ಟ್ರಿ ಬುಕ್ ಅಲ್ಲಿ ಇದ್ರ ಬಗ್ಗೆ ಬರ್ದಿರುತ್ತೆ, ಆಲ್ರೆಡಿ ಹೇಳಿರ್ತೀವಿ ನಾವು, ಅವ್ರ ಫ್ಯಾಮಿಲಿನ ಇವನೇ ಸಾಯಿಸ್ತಾನೆ, ಆದ್ರಿಂದ ಇವನ ರಾಜ್ಯ ಬಹಿಷ್ಕರಣ ಆಗುತ್ತೆ ಮತ್ತೆ ರಾಜನ್ ಪಟ್ಟದಿಂದ ಕೂಡ ಇಳಿಸ್ಬಿಡ್ತಾರೆ ಅಂತೆಲ್ಲ ಅವಳು ಓದಿರ್ತಾಳೆ. ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡೆ ನಮ್ ಹೀರೋನ ಮುಂದಕ್ಕೆ ಹೋಗಕ್ ಬಿಡ್ತಾ ಇಲ್ಲ. ದಯವಿಟ್ಟು ಕತ್ತಿ ಕೆಳಗಡೆ ಹಾಕ್ಬಿಡಿ, ನೀವ್ ಈ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇದ್ದಾಳೆ. ಪ್ಲೀಸ್ ದಯವಿಟ್ಟು ನನ್ ಮಾತ್ ಕೇಳಿ, ನೀವ್ ಇದ್ರಲ್ಲಿ ಯಾರನ್ನಾದ್ರೂ ಒಬ್ಬರು ಪ್ರಾಣ ತೆಗೆದ್ರೆ ಕೂಡ ನಿಜವಾಗ್ಲೂ ನಿಮ್ ಹಣೆ ಬರನೇ ಚೇಂಜ್ ಆಗ್ಬಿಡತ್ತೆ, ಪ್ಲೀಸ್ ಆ ಕೆಲಸ ಮಾಡಬೇಡಿ ಅಂತ ಕೇಳ್ಕೊಂತ ಇದ್ದಾಳೆ. ಹೀರೋ ಅಂತಾರೆ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ನೀನ್ ಇದ್ರಿಂದ ದೂರ ಇದ್ಬಿಡು, ಇದ್ರೊಳಗಡೆ ನೀನ್ ಬರ್ಬೇಡ ಅಂತ ಇದ್ದಾನೆ. ಇದಕ್ ಮೇಲೆ ನನ್ನ ಜೀವನ ಚೇಂಜ್ ಆದ್ರೆ ಎಷ್ಟು, ಬಿಟ್ರೆ ಎಷ್ಟು, ಬದುಕಕ್ ನನ್ಗೆ ಇನ್ನೇನಿದೆ. ನಮ್ಮಮ್ಮ ಸಾವಿಗೆ ಕಾರಣ ಆಗಿರೋರೆಲ್ಲ ನನ್ ಕಣ್ಮುಂದೆನೆ ಇದ್ದಾರೆ. ನನ್ ಜೀವನ ಪರ್ಯಂತ ನಾನು ನಮ್ಮಮ್ಮ ಸಾವಿಗೆ ಯಾರ್ ಕಾರಣ ಅಂತಾನೆ ಹುಡುಕ್ತಾ ಇದ್ದೆ. ಇವಾಗ ಎಲ್ಲರೂ ಕಣ್ಮುಂದೆನೆ ಇರುವಾಗ ನಾನ್ ನೋಡ್ಕೊಂಡ್ ಸುಮ್ನೆ ಇರ್ಬೇಕಾ? ನೀನ್ ಇದ್ರಲ್ಲಿ ಬರ್ಬೇಡ, ದಯವಿಟ್ಟು ದೂರ ಹೊರಟೋಗು ಅಂತ ಇದ್ದಾನೆ. ಬಟ್ ಅವ್ಳು ಬಿಡ್ತಾ ಇಲ್ಲ ಮಹಾರಾಜ ಪ್ಲೀಸ್ ನನ್ ಮಾತ್ ಕೇಳಿ ಅಂತಾನೆ ಇಟ್ಕೊಂಡಿರ್ತಾಳೆ. ಒಂದ್ 2 ಸೆಕೆಂಡ್ ನಮ್ ಹೀರೋ ಅವ್ನ ಕಣ್ಣಲ್ಲಿ ನೋಡಿದಾಗ, ನಮ್ ಹೀರೋಯಿನ್ ಕಣ್ಣಲ್ಲಿ ನೋಡಿದಾಗ ಅವ್ಳ ಕಣ್ಣೀರೆಲ್ಲ ನೋಡಿ ಒಂದ್ ಸ್ವಲ್ಪ ಲೈಟ್ ಆಗಿ ಮನಸ್ ಚೇಂಜ್ ಮಾಡ್ಕೊಂಡ, ಕತ್ತಿನಲ್ಲ ಸೈಲೆಂಟ್ ಆಗಿ ಕೆಳಗಡೆ ಹಾಕ್ದ. ಅವಾಗ ಹಿಂದ್ಗಡೆ ಇರೋ ಅಜ್ಜಿಗೆ ಏನ್ ಅನಿಸ್ತೋ ಗೊತ್ತಿಲ್ಲ, ಇಷ್ಟೊತ್ತು ನಮ್ ಹೀರೋ ಕೇಳ್ಕೊಂತ ಇದ್ರೆ ಕೂಡ ಅವ್ರ ಬಾಯ್ ಬಿಟ್ಟಿಲ್ಲ. ಇವಾಗ ಗೊಂಬೆಗೆ ಸುತ್ತಿರ್ತಾರಲ್ಲ ಬಟ್ಟೆ, ಅವ್ರ ಅಮ್ಮ ಸತ್ತಾಗ ಮೈಯೆಲ್ಲ ಬ್ಲಡ್ ಆಗಿತ್ತಲ್ಲ, ಆ ಬಟ್ಟೆನ ಬಂದು ಆ ಗೊಂಬೆಗೆ ಸುತ್ತಿದ್ರಲ್ಲ ಅದನ್ನ ತಗೊಂಡೋಗಿ ಇದು ನಿಮ್ಮ ಅಮ್ಮದು ಬಟ್ಟೆ, ಇದು ನನ್ ಮಗಳದು ಬಟ್ಟೆ ಅಂತ ತೋರಿಸ್ತಾರೆ. ಅಷ್ಟೇ, ಅದನ್ನ ನೋಡಿದ ತಕ್ಷಣ ಅವ್ನಿಗೆ ಇನ್ನೂ ಟೆನ್ಷನ್ ಆಗೋಯ್ತು. ಸಾಯ್ಬೇಕಾದ್ರೆ ನಮ್ಮಮ್ಮ ಏನು ತಪ್ಪೇ ಮಾಡಿಲ್ಲ, ಹಂಗಿದ್ರು ಅವ್ರನ್ನ ಅಷ್ಟು ಮೋಸವಾಗಿ ಸಾಯಿಸಿದ್ರಲ್ವಾ, ಸಾಯ್ಬೇಕಾದ್ರೆ ಅವ್ರು ಎಷ್ಟು ನರಳಾಡಿರ್ತಾರಲ್ವಾ ಅಂತ ಹೇಳಿ ಅದೆಲ್ಲ ಅವ್ನ್ ಕಣ್ಮುಂದೆ ಬಂದು ಹೋಗ್ತಾ ಇದ್ರೆ ಇನ್ನಷ್ಟು ಪಿಕ್ಸ್ ಗೆ ಹೋಗ್ತಾ ಇದೆ ಅವ್ನ್ ಕೋಪ. ಅಷ್ಟೇ ಈ ಸತಿ ಕಂಪ್ಲೀಟ್ ಅವ್ನ್ ಕಂಟ್ರೋಲ್ ನ ಮೀರ್ ಬಿಟ್ಟ, ಕತ್ತಿ ತಗೊಂಡು ಆಲ್ಮೋಸ್ಟ್ ಹತ್ರ ಹೊಟ್ಟೋದ. ನಮ್ ಹೀರೋಯಿನ್ ಬಿಡ್ತಾ ಇಲ್ಲ, ಮಹಾರಾಜ ಬೇಡ ಬೇಡ ಅಂತ ಹೋಗಿ ತಡಿತಾ ಇದ್ದಾಳೆ. ನೀನ್ ಯಾರು ನನ್ನ ತಡಿಯೋದಕ್ಕೆ, ಏನಕ್ ನೀನ್ ಈ ವಿಷಯದೊಳಗಡೆ ತಲೆ ಆಗ್ತಾ ಇದೆಯಾ, ಹೋಗ್ತೀಯ ಅಥವಾ ನಿನ್ನೇ ಸಾಯಿಸ್ಲಾ ಅಂತ ನಮ್ ಹೀರೋಯಿನ್ ಮೇಲೆನೆ ಕತ್ತಿ ಎತ್ಬಿಟ್ಟ. ಇದ್ರ ನೋಡಿ ಪಕ್ಕದಲ್ಲಿರೋರೆಲ್ಲ ಭಯ ಪಟ್ಬಿಟ್ರು. ಮಹಾರಾಜ ಪ್ಲೀಸ್ ಸ್ವಲ್ಪ ಆದ್ರೂ ಕೂಲ್ ಡೌನ್ ಆಗಿ ನಮ್ಮ ಮಕ್ಕಳನ್ನ ಬಿಟ್ಬಿಡಿ ಅಂತ ಕೇಳ್ಕೊಂತ ಇದಾರೆ. ಆದ್ರೆ ಅವಳಂತೂ ಭಯ ಪಡದೆ ನಿಂತಿರ್ತಾಳೆ. ನನಗೇನ್ ಸಂಬಂಧ ಅಂತ ಕೇಳಿದ್ರ, ನನಗೂ ನಿಮ್ ಫ್ಯಾಮಿಲಿ ಜೊತೆ ಸಂಬಂಧ ಇದೆ, ಯಾಕಂದ್ರೆ ನಾನ್ ನಿಮ್ಮನ್ನ ಇಷ್ಟ ಪಡ್ತಾ ಇದೀನಿ, ಐ ಲವ್ ಯು ಮಹಾರಾಜ ಅಂತ ಹೇಳ್ಬಿಟ್ಲು. ಅಷ್ಟೇ, ಈ ಮಾತನ್ನ ಕೇಳಿಸ್ಕೊಂಡ್ ಅಲ್ಲಿರೋರೆಲ್ಲ ಸಖತ್ ಶಾಕ್ ಆಗ್ಬಿಟ್ರು. ಇದ್ರ ಓಪನ್ ಆಗಿ ಒಂದು ಮಹಾರಾಜ ಹತ್ರ ಇವಳು ಹೆಂಗ್ ಮಾತಾಡಕ್ಕೆ ಸಾಧ್ಯ, ಇವಳು ಸಾಧಾರಣವಾದ ಕುಕ್ಕು ಅಂತಾನೆ ಎಲ್ಲರೂ ನೋಡ್ತಾ ಇರೋದು. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋಗೆ ಸಖತ್ ಶಾಕ್ ಆಗೋಯ್ತು. ಅವನೊಂಥರ ನಿಧಾನಕ್ಕೆ ಬಂದ, ಕಣ್ ತುಂಬಾ ನೀರ್ ತುಂಬಿಕೊಂಡಿದೆ, ಒಂಥರ ನಿಧಾನಕ್ಕೆ ಬಂದು ಲೈಟ್ ಆಗಿ ಕತ್ತಿನ ಕೆಳಗಡೆ ಹಾಕ್ತಾ ನಮ್ ಹೀರೋನ್ ಓಡೋಗಿ ಹಗ್ ಮಾಡ್ಕೊಂಡ್ಲು. ಬೇಡ ಮಹಾರಾಜ ದಯವಿಟ್ಟು ಈ ತಪ್ಪನ ಮಾಡ್ಬೇಡಿ ಅಂತ ಹೇಳಿ ಹಗ್ ಮಾಡ್ಕೊಂಡು ತುಂಬಾ ಸಮಾಧಾನ ಮಾಡ್ತಿದ್ದಾಳೆ. ಆಲ್ಮೋಸ್ಟ್ ನಮ್ ಹೀರೋ ಕರ್ಗೋಗ್ಬಿಟ್ಟ, ಕತ್ತಿನ ಕೂಡ ಕೆಳಗಡೆ ಇಳಿಸ್ಬಿಟ್ಟ, ಇನ್ನೆಲ್ಲರನ್ನು ಬಿಟ್ಬಿಡ್ತಾನೆ ಅಂತ ನೋಡಿದ್ರೆ ಇಲ್ಲ, ನಮ್ಮಮ್ಮ ಸಾವಿನಿಂದೆ ಯಾರೆಲ್ಲ ಕೈವಾಡ ಇತ್ತೋ ಅವರೆಲ್ಲ ನನ್ ಕಣ್ಮುಂದೆ ಇದಾರೆ, ಅವರೆಲ್ಲ ಸಾಯ್ಬೇಕು, ಸತ್ರನೆ ನಾನ್ ನೆಮ್ಮದಿಗಿರಕ್ ಆಗೋದು ಅಂತ ಹೇಳಿದವನು ನಮ್ ಹೀರೋಯಿನ್ ನೀನ್ ಸೈಡ್ ಹೋಗು ಅಂತ ಹೇಳಿ ಸೈಡ್ ಕಳ್ಸ್ಬಿಟ್ಟು ಆಲ್ಮೋಸ್ಟ್ ಕತ್ತಿ ತಗೊಂಡ್ ಹತ್ರಕ್ಕೆ ಹೋಗ್ತಾ ಇದ್ದಾನೆ. ಹೀರೋಯಿನ್ಗೆ ಅರ್ಥ ಆಗೋಯ್ತು, ಪಾಸ್ಟ್ ಅಲ್ಲಿ ನಡೆದಿರೋ ವಿಷಯಗಳನ್ನ ನನ್ ಕೈಲಿ ಚೇಂಜ್ ಮಾಡಕ್ ಆಗಲ್ಲ, ಬುಕ್ ಅಲ್ಲಿ ಏನೆಲ್ಲ ಬಂದಿತ್ತು, ಫ್ಯೂಚರ್ ಬುಕ್ ಅಲ್ಲಿ ಏನೆಲ್ಲ ಬಂದಿತ್ತು ಅದೆಲ್ಲ ಇವಾಗ ನಡೆದೇ ನಡೆಯುತ್ತೆ ಅಂತ ಅವಳು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಲು. ಅವಾಗ ಅಷ್ಟು ಅವಳ ಮೈಂಡ್ ಅಲ್ಲಿ ಓಡ್ತಾ ಇರೋದಲ್ಲ ಹೆಂಗ್ ಇದನ್ನ ಸ್ಟಾಪ್ ಮಾಡೋದು ಅಂತ. ಅವಾಗ ಅವಳ ಅಜ್ಜಿ ಕಡೆ ಗಮನ ಕೊಟ್ಟಾಗ ಇನ್ ಕೇಸ್ ಅಜ್ಜಿ ಏನಾದ್ರು ಹೇಳಿದ್ರೆ ಇವ್ನು ಸೈಲೆಂಟ್ ಆಗ್ತಾನೇನೋ ಅಂತ ಹೇಳಿ ಹೋಗಿ ಕೇಳ್ಕೊಂತಿದ್ದಾಳೆ. ಅಜ್ಜಿ ಹೀರೋ ಅವರಮ್ಮ ಸಾಯ್ಬೇಕಾದ್ರೆ ಏನಾದ್ರು ಹೇಳಿದ್ರ, ಹೀರೋ ಹತ್ರ ಏನಾದ್ರು ಹೇಳಕ್
ಕೇಳಿದ್ರ ಪ್ಲೀಸ್ ದಯವಿಟ್ಟು ಹೇಳಿ ಅಂದ್ರೆ ಅವ್ರ ಈ ಕಡೆ ಲೋಕನೇ ಇಲ್ವಲ್ಲ, ಅವ್ರಿಗೆ ಏನ್ ನೆನಪಿದೆ. ಅವಾಗ ಅವಳಿಗೆ ಅವಳು ಚಾಕ್ಲೇಟ್ ನೆನಪು ಬರುತ್ತೆ. ಚಾಕ್ಲೇಟ್ ತಿಂದ್ರೆ ಆದ್ರೂ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಅವ್ರ ಕಾನ್ಶಿಯಸ್ ಗೆ ಬರ್ತಾರೇನೋ ಅನ್ನೋ ತರ ಏನೋ ಒಂದು ಲಾಜಿಕಲ್ ಐಡಿಯಾ ನಲ್ಲಿ ಅವಳ ಚಾಕ್ಲೇಟ್ ನ ಕೊಡ್ತಾಳೆ. ಅವರು ತಿಂತಾ ಇದಾರೆ, ಬಟ್ ಬಾಯಿಂದ ಏನು ಮಾತು ಬರ್ತಿಲ್ಲ, ಚಾಕ್ಲೇಟ್ ಮಾತನ್ನೇ ತಿಂತಾ ಇರೋದು. ಇಲ್ಲಿ ನಮ್ ಹೀರೋ ಹೇಳ್ತಾನೆ, ನಮ್ಮಮ್ಮ ಸಾವಿನಿಂದೆ ನಿಮ್ ಕೈವಾಡ ಇದೆ ಅಂತ ನನಗೆ ಗೊತ್ತು, ನಿಮ್ ಎಲ್ಲರಿಗೂ ಭಾಗ ಇದೆ ಅಂತ ಗೊತ್ತು, ಆದ್ರೆ ನೀವೇ ಇದಕ್ಕೆ ಮುಖ್ಯ ಕಾರಣ ಆಗಿರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಂಗಾದ್ಮೇಲೆ ನೀವ್ ನನ್ ಕಣ್ಮುಂದೆ ಇರ್ಬೇಕಾ ಬೇಡ್ವಾ ಅನ್ನೋ ತರ ಕೇಳ್ಕೊಂಡು ನಿಧಾನಕ್ಕೆ ಮೆಟ್ಲತ್ಕೊಂಡು ಹೋಗೋನು. ಅವ್ರಿಗೆ ಸಖತ್ ಭಯ ಆಗೋಯ್ತು. ಹಂಗೆ ಬೈದಲ್ಲಿ ನಡ್ಕೊಂಡ್ ಕೂತಿರ್ತಾರೆ. ಎತ್ಬಿಟ್ಟ ನಮ್ ಹೀರೋ ಕತ್ತಿನ ಇನ್ನೇನ್ ಬೀಸ್ಬೇಕು ಅಂತ ಅನ್ಕೊಂಡ. ನಮ್ ಹೀರೋಯಿನ್ ಕೂಡ ಒಂದ್ ಸ್ಟೇಜ್ ಗೆ ಕಣ್ಮುಚ್ಬಿಟ್ಲು, ಇಲ್ಲ ಇದೆಲ್ಲ ಕೆಲ್ ನೋಡಕ್ ಆಗಲ್ಲ ಅಂತ. ಆ ಟೈಮಲ್ಲಿ ಅಜ್ಜಿ ಓ ಅಂತ ಅಳ್ಳೋ ಸೌಂಡ್ ಕೇಳಿಸುತ್ತೆ. ಅಷ್ಟೇ ಅಲ್ಲ, ಹೀರೋ ಅವರಮ್ಮ ಸಾಯೋದಕ್ಕೂ ಮುಂಚೆ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಇವಾಗ ಈ ಅಜ್ಜಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವಲ್ಲ ಈ ಅಧಿಕಾರ ಆಸೆಯಿಂದ ಏನು ತಪ್ಪು ಮಾಡದಿರೋಳು ನನ್ನನ್ನ ಒಂದು ಅಮಾಯಕಳನ್ನ ಸಾಯಿಸ್ತಾ ಇದ್ದೀರಲ್ವಾ, ಈ ತರ ಕೆಟ್ಟ ರಾಜನ್ಗೆ ನಾನು ಹೆಂಡತಿಯಾಗಿರೋದ್ರಿಂದ ನಾನು ತುಂಬಾನೇ ನೋವು ಪಡ್ತಾ ಇದ್ದೀನಿ, ತುಂಬಾನೇ ಕಷ್ಟ ಪಡ್ತಾ ಇದ್ದೀನಿ. ಆದ್ರೆ ಆ ಕಷ್ಟ ನನ್ ಮಗ ನನಗೆ ಕೊಡೋದಿಲ್ಲ. ಯಾವ್ದೇ ಕಾರಣಕ್ಕೂ ನನ್ ಮಗ ಈ ತರ ತಪ್ಪಾದ ಡಿಸಿಷನ್ಸ್ ನ ತಗೊಳ್ಳೋದಿಲ್ಲ. ನಾಳೆ ದಿನ ಅವ್ನ್ ರಾಜ ಆದ್ರೆ ಅವ್ನ್ ರಾಜ್ಯನ ಎಷ್ಟು ಚೆನ್ನಾಗಿ ನೋಡ್ಕೊಂತಾನೋ, ಅವ್ನ್ ಕೈಯಿಂದ ಒಂದು ಪ್ರಾಣ ಕೂಡ ಹೋಗೋದಿಲ್ಲ, ಅವ್ನ್ ಎಲ್ಲರನ್ನೂ ಅವ್ರ ಮಕ್ಕಳ ತರ ನೋಡ್ಕೊಂತಾನೆ ಅಂತ ಒಂದು ಮಾತನ್ನ ಹೇಳಿರ್ತಾರೆ. ಅದನ್ನೆಲ್ಲಿ ಹೇಳ್ತಾ ಇದ್ರೆ ನಮ್ ಹೀರೋ ಆಲ್ಮೋಸ್ಟ್ ಕನ್ವಿನ್ಸ್ ಆಗ್ಬಿಟ್ಟ. ಫುಲ್ ಕಣ್ಣಲ್ಲಿ ನೀರ್ ಬರ್ತಾನೆ ಇದೆ ಅವನಿಗೆ. ಕತ್ತಿನ ಕೂಡ ಇಳಿಸ್ಬಿಟ್ಟ. ಬಟ್ ಇದನ್ನ ನೋಡ್ತಾ ಇರೋ ಜೇಸನ್ಗೆ ಮೋಗ್ಜೋಗಲ್ಲ, ಕಂಪ್ಲೀಟ್ ಆಗಿ ಒಂದು ಚೀಟ್ ಆಗೋ ತರ, ಅಂದ್ರೆ ಅವ್ರಾಗ ಅವರೇ ಚೀಟ್ ಮಾಡ್ಕೊಳ್ಳೋ ತರ ಆಗೋಯ್ತು. ಇದೇನಿದ್ ರಾಜ ಕತ್ತಿನ ಕೆಳಗಡೆ ಹಾಕ್ಬಿಟ್ಟ, ಯಾರನ್ನು ಸಾಯಿಸಿಲ್ಲ ಅಂತ. ಆದ್ರೆ ಇಲ್ಲಿ ನಮ್ ಹೀರೋ ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಔಟ್ ಆಗಿ ಅಳ್ಳಕ್ಕೆ ಶುರು ಮಾಡ್ಬಿಟ್ಟ. ಒಂದ್ ಕಡೆ ಅವ್ರ ಅಪ್ಪನ ಬೈಕೊಂಡು, ಯಾಕೆ ನಮ್ಮಮ್ಮನ ಸಾಯಿಸ್ದೆ, ಅಧಿಕಾರ ಆಸೆದಿಂದ ಇವರೆಲ್ಲ ಮಾಡಿದ್ರಿಂದ ನೀನ್ ಹೆಂಡತಿ ಎಂತವ್ರು ಅಂತ ಕೂಡ ನಿನ್ ಗೊತ್ತಿಲ್ದ ಅವ್ರನ್ನ ಸಾಯಿಸ್ಬಿಟ್ಟೆ ಅಲ್ವಾ, ನನ್ನ ಯಾಕೆ ಇವಾಗ ಈ ತರ ಒಂದು ಇಕ್ಕಟ್ಟಾದ ಸಿಚುವೇಶನ್ ಅಲ್ಲಿ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಅಳ್ತಾನೆ. ನೀನ್ ಮಾತ್ರ ಎಲ್ಲ ತಪ್ಪು ಮಾಡ್ಬೋದು, ಆದ್ರೆ ನೀನ್ ಮಾಡಿರೋ ತಪ್ಪಿನ ಕೆಲ್ಸಕ್ಕೆ ನಾನ್ ಸೇಡ್ ತೀರ್ಸ್ಕೋಬೇಕು ಅಂದ್ರೆ ಅದು ಮಾತ್ರ ನನ್ ಕೈಲಿ ಮಾಡ್ಬಾರ್ದಲ್ವಾ, ಅದು ಕೂಡ ನೀನ್ ತಡೆಯಾಗಿ ಬಂದ್ಬಿಟ್ಟಲ್ವಾ ಅಂತ ಹೇಳಿ ಪಾಪ ತುಂಬಾ ಫೀಲ್ ಮಾಡಿ ಅಳ್ತಾ ಇದ್ದಾನೆ. ಇದನ್ನ ಎಲ್ಲರೂ ಹಂಗೆ ಮಂಡಿ ಹಾಕಿ ಕೆಳಗಡೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅಷ್ಟೇ ನಮ್ ಹೀರೋ ಹತ್ರ ಅಷ್ಟೊಂದು ಫೀಲ್ ಮಾಡಿ ಹತ್ತೋನು ಇವಾಗ ಎದ್ದು ಹಂಗೆ ಹುಚ್ಚ ತರ ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ದ. ನಮ್ಮ ಹೀರೋ ಹಿಂದ್ಗಡೆ ಯಾವಾಗ ಕೋರ್ಟ್ ಲೇಡೀಸ್ ಎಲ್ಲ ನಡ್ಕೊಂಡು ಹೋಗ್ತಾರಲ್ಲ ಅವರೆಲ್ಲ ಕೂಡ ಹೋಗ್ತಾ ಇರ್ತಾರೆ. ಹೀರೋಯಿನ್ ಕೂಡ ಇರ್ತಾಳೆ. ಆದ್ರೆ ಬೇಡ, ಯಾರು ನನ್ ಹಿಂದ್ಗಡೆ ಬರ್ಬೇಡಿ, ನಾನು ಒಬ್ಬನೇ ಸ್ವಲ್ಪ ತಿರ್ಬೇಕು ಅಂತ ಹೇಳಿದ್ಮೇಲೆ ಎಲ್ಲರನ್ನು ಕಳಿಸ್ಬಿಟ್ಲು ನಮ್ ಹೀರೋಯಿನ್. ಬಟ್ ನಮ್ ಹೀರೋಯಿನ್ ಮಾತ್ರ ಜೊತೆಗೆ ಹೋಗ್ತಾ ಇರ್ತಾಳೆ. ಅವ್ನು ಇವಾಗ ಒಂದು ಗಾರ್ಡನ್ ಏರಿಯಾಗೆ ಹೋಗಿದಾನಲ್ವಾ, ಅಲ್ಲಿ ಒಂದು ಮರನ ನೋಡ್ತಾ ಇದ್ರೆ ಅವ್ನಿಗೆ ತುಂಬಾನೇ ಫೀಲ್ ಆಗುತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅವರಮ್ಮ ಅವನನ್ನ ಮರದ ಹತ್ರನೇ ನಿಲ್ಲಿಸ್ಬಿಟ್ಟು ತಲೆ ಹತ್ರ ಮಾರ್ಕ್ ಎಲ್ಲ ಹಾಕಿರ್ತಾರೆ. ಅಂದ್ರೆ ಅವ್ನು ಎಷ್ಟು ಹೈಟ್ ಬೆಳೀತಾ ಇದ್ದಾನೆ ಅಂತ ಮಾರ್ಕಿಂಗ್ ಎಲ್ಲ ಮಾಡಿರ್ತಾರೆ. ಅದ್ರ ನೆನ್ಸ್ಕೊಂಡು ಅಲ್ಲೇ ಮರದ ಹತ್ರ ತುಂಬಾ ಫೀಲ್ ಮಾಡಿ ಅಳ್ತಾನೆ. ಅದಾದ್ಮೇಲೆ ನಮ್ ಹೀರೋಯಿನ್ ಹತ್ರ ಸ್ವಲ್ಪ ನಿಧಾನಕ್ಕೆ ಬಂದು ಮಾತಾಡ್ತಾನೆ. ಯಾವಾಗಾದ್ರೂ ನೀನು ನಿಮ್ಮ ಅಪ್ಪ ಮೇಲೆ ಕೋಪ ಪಟ್ಟಿದ್ಯಾ, ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಆದ್ರೆ ನಾನ್ ಅನ್ಕೊಂಡಿದೀನಿ ನಮ್ಮಮ್ಮ ತರ ಪ್ರೀತಿ ಕೊಡೋರು ಈ ಪ್ರಪಂಚದಲ್ಲೇ ಯಾರು ಇಲ್ಲ ಗೊತ್ತಾ, ಆದ್ರೆ ಅಂತ ಒಂದು ಪ್ರೀತಿನ ಅವರು ದೂರ ಮಾಡ್ಕೊಂಡಿದ್ದಾರೆ. ಅವಾಗಿಂದ ನಾನು ನಮ್ಮ ಅಪ್ಪನ ಸಾಯಿಸ್ಬೇಕು ಅಂತ ಹೇಳಿ ಎಷ್ಟೋ ಪ್ರಯತ್ನ ಪಟ್ಟೆ, ನನ್ ಕೈಯಾರ ಸಾಯಿಸ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಅವ್ರ ವಿಧಿ ಅವ್ರು ಹೋಗಿ ಸೇರ್ಬಿಟ್ರು. ಇಷ್ಟು ದಿನ ನಾನ್ ಹೆಂಗ್ ಇರ್ಬಾರ್ದು ಅಂತ ಇದ್ನೋ, ನಮ್ಮಮ್ಮ ಕೂಡ ಅದನ್ನೇ ಆಸೆ ಪಟ್ಟಿದ್ರಲ್ವಾ ನನ್ನ ಹತ್ರ ಇರ್ಬಾರ್ದು ಅಂತ. ಆದ್ರೆ ನಮ್ಮ ಅಮ್ಮನಿಗೋಸ್ಕರ ಇನ್ಮೇಲೆ ನನ್ನ ಹತ್ರ ಯಾವ್ದು ತಪ್ಪಾದ ದಾರಿನ ತುಳಿಯೋದಿಲ್ಲ, ಹತ್ರ ತಪ್ಪಾದ ಡಿಸಿಷನ್ಸ್ ನ ತಗೊಳ್ಳೋದಿಲ್ಲ ಅಂತ ಇವಾಗ ಕಂಪ್ಲೀಟ್ ನಾರ್ಮಲ್ ಪರ್ಸನ್ ಆಗಿ ನಮ್ ಹೀರೋ ಮಾತಾಡ್ತಾ ಇದ್ದಾನೆ. ಹೀರೋಯಿನ್ಗೆ ಸಖತ್ ತೃಪ್ತಿ ಆಗುತ್ತೆ. ಅಪ್ಪಾಡಿ, ಒಂದ್ ದೊಡ್ಡ ಡಿಸಾಸ್ಟರ್ ನೇ ಸ್ಟಾಪ್ ಮಾಡಿದೀನಿ. ಹಿಸ್ಟ್ರಿಯಲ್ಲಿ ನಮ್ ಹೀರೋ ಬಗ್ಗೆ ಏನೆಲ್ಲ ತಪ್ಪಾಗಿ ಬರ್ದಿದ್ರು ಅದನ್ನೆಲ್ಲ ನಾನೀಗ ಎರೇಸ್ ಮಾಡಿದೀನಿ. ನಮ್ ಹೀರೋ ಮೇಲೆ ಅದ್ರ ಒಂದು ಕಪ್ಪು ಚುಕ್ಕೆ ಬರಕ್ ಬಿಟ್ಟಿಲ್ಲ ಅಂತ ತೃಪ್ತಿ ಆಗತ್ತೆ ಅವಳಿಗೆ. ಬಟ್ ಇದಕ್ಕೆಲ್ಲಾ ಕಾರಣ ನಮ್ ಹೀರೋಯಿನ್ ಅಂತ ಹೇಳಿ ಜೇಸನ್ಗೆ ಸಖತ್ ಕೋಪ. ಆ ಮಿನಿಸ್ಟರ್ಸ್ ಹತ್ರ ಮಾತಾಡ್ಕೊಂಡು ಇವತ್ತು ನಾವ್ ಹಾಕಿರೋ ಪ್ಲಾನ್ ಫ್ಲಾಪ್ ಆಗೋದಕ್ಕೆ ಅವಳೇ ಅಲ್ವಾ ಕಾರಣ, ಇವತ್ತು ನೈಟ್ ಹೆಂಗಾದ್ರೂ ಮಾಡಿ ಅವಳನ್ನ ಕಿಡ್ನಾಪ್ ಮಾಡ್ಬೇಕು, ಅವಳನ್ನ ಸಾಯಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಇದನ್ನೆಲ್ಲ ಅವ್ರ ಹಿಂದ್ಗಡೆನೆ ಬರ್ತಾ ಇದ್ದ ರಾಯಲ್ ಸೆಕ್ರೆಟರಿ ಕೂಡ ಕೇಳಿಸ್ಕೊಂಡ್ಬಿಟ್ರು. ಅವ್ರಿಗೆ ಅರ್ಥ ಆಯ್ತು ಇದಕ್ಕೆಲ್ಲ ಮೂಲ ಕಾರಣ ಜೇಸನೇನಾ, ಅವನೇನ ಇದೆಲ್ಲ ಪ್ಲಾನ್ ಮಾಡ್ತಾ ಇರೋದು ಅಂತ. ಇದನ್ನ ಜೇಸನ್ ಕೂಡ ನೋಡ್ಬಿಟ್ಟ ರಾಯಲ್ ಸೆಕ್ರೆಟರಿನ. ಅವ್ನ್ ಸುಮ್ನೆ ಬಿಡ್ತಾನ? ಅಷ್ಟೇ, ರಾಯಲ್ ಸೆಕ್ರೆಟರಿ ತಲೆಗೆ ಒಂದ್ ಏಟ್ ಬಿತ್ತು, ಅವನನ್ನ ಎತ್ತಾಕೊಂಡು ಹೋದ್ರು. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಅಂಡ್ ಫೈನಲ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ನೆಕ್ಸ್ಟ್ ಪಾರ್ಟ್ ಮಿಸ್ ಮಾಡ್ಕೋಬೇಡಿ, ಮನೆ ಚೆನ್ನಾಗಿರುತ್ತೆ. ಎಕ್ಸ್ಪೆಕ್ಟೆಡ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಆ ತರ ಸೀನ್ಸ್ ಎಲ್ಲ ಬರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಅಂಡ್ ಇವತ್ತಿನ ಈ ಪಾರ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.